ಬಾಸ್ ನನ್ನ ಮಗ. ಈ ಅಂಜದ ಎದೆಯಲ್ಲಿ ನಂದೇ ಇಲ್ಲ, ಬಗ್ಗುವ ಹಾಗಿಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಆ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಎಂದೆಂದೂ ಹುಟ್ಟಲ್ಲ. ಯಾವನೇ ಅನ್ಎಜುಕೇಟೆಡ್ ಬುಟ್ಸ್ ಊಟ ನಿಮ್ಮ ಅವ್ನ ಬಾಟ ಮಗನ ರೋಡ್ ಮೇಲೆ ಹೊಂಟೋರಿಗೆಲ್ಲ ಹಾಯ್ಕೋತ ಹೊಟ್ಟಿದ್ಲು. ಅವಿಗೆ ಕಣ್ಣಾಗಿನ ಕ್ವಾಣ ಮಕ್ಕೊಂಡು ಪತ ಪತ ಸಗಣಿ ಹಾಕ್ಯಾವ ನಿನಗ. ನಿಮ್ಮ ಕಣ್ಣಾಗೇನು ಎಮ್ಮೆ ಮುಕ್ಕೊಂಡು ಪತ ಪತ ಸೆಗಣಿ ಹಾಕ್ಯಾವ. ಏ ರೋಡ್ನಲ್ಲಿ ದೊಡ್ಡವ್ರು ಅಡ್ಡಾಡ್ತಿರ್ತಾರೆ, ಸ್ವಲ್ಪ ತಗ್ಗಿ ಬಗ್ಗಿ ನೋಡಿ ಅಡ್ಡಾಡ್ಬೇಕು ಅಂತ ತಿಳಿದಿಲ್ಲ. ಹಿಂಗೆ ಬಗ್ಗೆ ಅಡ್ಡಾಡೋದಕ್ಕೆ ಮುಂದೆ ಯಾರು ಕುದ್ದು ಹೊಂಟ್ರೆ ಗೊತ್ತಾಗೋಲ್ತಾಗೈತಿ. ಅವನ ವಯಸ್ಸಾಗೈತೆ ಅಂತ ಗೊತ್ತಾಗೈತಿಲ್ಲ, ಮನ್ಯಾಗ ಇರಾಕೇನಾಗತ್ತೋ ನಿಮ್ಮ ಅವ್ರ ದಾಡಿ ನಿಮಗೆ. ಓ ನಮಗಿದ್ರೆ ಮಾತಾಡ್ತಾರ ಅಂದ ಮೇಲೆ ಯಾರು ಇವನು? ಯವ್ವಾ ನನ್ನ ಎಬ್ಬಲಿಗೆ ಬಡಿಸಿ ಎಲ್ಬಿಗೆ ಬಡಿಸಿ ನನಗ ಮಾತಾಡ್ತಾನ. ಬಾರಲಿ ಬಾರಲಿ ಯಾವ ಸುಟ್ಟು ಬಹುದೇ ಭಾಳ ನಕ್ರ ಅಂದ್ರೆ ಮತ್ತೆ ನಿಮಗೆ ಬಿ ಪಿ ಗುಳಿಗೆ ತರಬೇಕಾಗತ್ತೆ. ಹೌದು ನೋಡಾಕಿಡ್ ದಪ್ಪ ಪೌಂಡ್ ಇದ್ದಾರೆ. ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ? ನೀ ಯಾಕೆ ಬೋಳಿಸ್ತೀವೋ? ಅವ ಕುಂತ ಆರಾಮ್ ಬೋಳ್ಸ್ಕೊಂತ ಕುಂತ. ನೀನು ಓ ತಟ್ಟಿ ಮನಿ ಗುಂಡನೇನು? ಯಾವ ಪೌಂಡ್ ಇದ್ದಾರೆ ಏನು? ಯಾಕೋ ಗುಂಡ ರೋಡ್ನಲ್ಲಿ ಎಲ್ಲರಿಗೂ ಆಯ್ತಾ ಹೊಟ್ಟಿದಿಲ್ಲ ಬೇಕಿ. ಏನ್ ಮಾಡ್ಬೇಕು? ಯಾರ್ಯಾರು ಬ್ಯಾರದ್ರಿಗೆ ಹಾಯ್ಬೇಕಂದ್ರೆ ಸಿಗೋಲ್ರಾಗ್ಯಾರ. ಆರಾಮದ್ರೆ ಹಾ ಆರಾಮದ್ರಿ ಆರಾಮದ್ರಿ. ಅಲ್ಲ ದಂಡ ಪಿಂಡ ತಿಂದು ಅಡ್ಡಾಡೋರು ಆರಾಮ ಇರ್ತಾರ ಬಿಡ್ರಿ. ಹ್ಞೂ ನಾನಂದ್ರ ಅಂದ್ರೆ ನಾವು ದುಡ್ಕೊಂಡು ತಿಳುದ್ರೇನೋ? ಏ ದುಡಿತೀರಿ. ನಮ್ಮಿಂದ ನಿಮ್ಮ ಊರು ಸುದ್ದಾಗಿದೆ ಮರ್ತು ಬಿಟ್ಟಿದ್ದೀರಿ ನೀವೆಲ್ಲ ಕಳ್ಳರು. ಅನ್ನಂಗೆ ಯಾಕೋ ಮುಖ ಎಷ್ಟೊಂದು ಕಪ್ಪಾಗಿಬಿಟ್ಟಿದೆಯಲ್ಲ. ಮನಸ್ಸ ಕಪ್ಪಾದ್ಮೇಲೆ ಮುಖ ಕಪ್ಪಾಗ್ಲಾರ್ದಿರ್ತೇನ್ರಿ ಕಟ್ಟಪ್ಪ ಪಂಡಿತರ. ಅಯ್ಯೋ ಪಾಪ 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 ಪಾಪ. ಏನನ್ರಿ ಈ ಊರಾಗ ನನ್ನ ಸಂಬಂಧ ಗಿರಿಸಾಗರದಾಗ ಮರಗಕ್ ನೀವು ಶ್ರೀಶೈಲ್ ಇಬ್ರ ಇರೋದು ನಾವು. ಮರಗಲೇಬೇಕಲ್ಲಪ್ಪ ಮರಗಲೇಬೇಕಲ್ಲೋ. ಯಾಕೆ? ಎಷ್ಟೇ ಆಗಲಿ ನೀನು ನಮ್ಮ ಕೈಲಿ ಸುಂದರವಾಗಿ ಬೆಳೆದಂತ ಹುಡುಗ. ಯಾಕೆ ಆಗ್ರಿ ಇದಕ್ಕೆ ಈ ಕೈ? ಓ ಮೈ ಗಾಡ್. ಎಲ್ಲಿ ಊಟ ಮಾಡ್ತಿದ್ದೆ? ಇಲ್ಲೇ. ಎಲ್ಲಿ ಮಲ್ಕೊಂತಿದ್ದೆ? ಇಲ್ಲೇ. ಇದನ್ನ ಎಲ್ಲಿ ಮಾಡ್ತಿದ್ದೆ? ಇಲ್ಲಿ ಇದನ್ನ ತೊಗೊಂಡು ಬೇರೆ ಕಡೆ ಮಾಡ್ಕೊಂಡ್ ಬರ್ತಿದ್ದೆ. ಹುಚ್ಚಾಳೆ ಹುಚ್ಚ. ನನಗೆ ಗೊತ್ತಿಲ್ರಿ, ಸಣ್ಣವಿದ್ದಾಗ ಮಾಡ್ತಿದ್ದೆ ಹಂಗಲ್ಲ. ಹಂಗಲ್ಲ, ಅದು ಬೇಡ. ಅದು ಏನಾಗತ್ತಂತಂದ್ರೆ ಯಾವ್ದು? ನೀನು ಹುಟ್ಟುವುದಕ್ಕೆ ಮೂಲ ಪೀಠಿಗೆ ಹಾಕಿದವನೇ ನಾನು. ಜಾರಣಿಯ ಮಗ, ಜಾರಣಿಯ ಮಗ. ಓಡುತ್ತಿರುವ ಬಸ್ಸನ್ನು ಎಡಗೈಲಿ ಹಿಡಿಯಬಲ್ಲೆ, ಆಕಾಶದಲ್ಲಿರುವ ನಕ್ಷತ್ರಗಳ ಕಿತ್ತಿ ನನ್ನ ಚಡ್ಡಿಯ ಗುಂಡಿಗಳನ್ನಾಗಿ ಮಾಡಬಲ್ಲೆ. ಆದರೆ ಈ ಮಾತೃನಿಂದ ನೀನು ಮಾತ್ರ ನಾನು ಸಹಿಸಲಾರೆ. ಎಲೆವೆಲವೋ ಚೀಕಕ ಕೀಚಕ. ನನ್ನ ತಾಯಿಗೆ ಗರ್ಭ ಮುಂದೆ ತರಿಸಿ ಇಲ್ಲಿ ಮೊದಲ ಬಸ್ ಸ್ಟ್ಯಾಂಡ್ನಾಗ ಕುಂದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ತರ್ತೀನಿ ಅಂತ ಹೋದ ಪಿಂಡ್ರಿ ಮಗ ನೀನೇನ? ಅಮ್ಮ ನನ್ನ ನೀನು ಜಾರತನದಿಂದ ಹೇತಿಯಂತೆ. ಎತ್ತಿಯಂತೆ. ಹಾ ತಳಗೊಂದು ತತ್ತಿ ಐತೇನ್ರಿ? ಗೊತ್ತಾಗ್ಲಿಲ್ಲ ನನಗೆ. ಮುಚ್ಚಬಾಯ್ ಮಮ್ಮಿ, ನಿನಗೆ ಮೋಸ ಮಾಡಿ ಹೋದ ವ್ಯಕ್ತಿ ಇವತ್ತು ಸಿಕ್ಕ. ಜಾಲದಾಗ ಹುಡುಕಾಡಕತ್ತೀನಿ, ಬಂದ್ ಮಗ ಗಿರಿಸಾಗರದಾಗ ನಿಂತಾನ. ಅಪ್ಪಾಜಿ ಮಮ್ಮಿ ಪಪ್ಪ ನಿನ್ ಬಲ್ಲೆ ಕಳಿಸ್ತೀನಿ, ಕರ್ಕೊಂಡ್ಬಿಡ. ತಡಿ ಏನೋ ಹೋಗಿಲ್ಲ ಮ್ಯಾಗ. ಹುಚ್ಚ ಹುಚ್ಚ ಹುಚ್ಚ. ಅಪ್ಪಾಜಿ ಹಂಗೆಲ್ಲ ನಾನು ಮುಟ್ಟಿ ಮಾತಾಡ್ಸ್ಬಾರ್ದು ನೀನು. ಯಾಕ? ನಾನು ನೋಡಾಕಿಡ್ ದಪ್ಪ ಕಾಣ್ತೀನಿ, ಬರೀ ಗುಳಿಗೆ ಮೇಲೆ ಜೀವನ ಹಂಗೆಲ್ಲ ಒದ್ದಾಡಿಸ್ಬಾರ್ದು ನನ್ನ. ಕುದುರೆ ಚಿತ್ರದ ನಿಮ್ಮ ಗುಳಿಗೆ ನಾನು ಅಂದ್ರೆ ವಿಟಮಿನ್ ಸಿ ಹಾಕಿ ಮಾಡ್ತೀನಿ ಅದ್ರಾಗ ನಾನು. ಹ್ಞೂ ಮತ್ತೆ ಮುಚ್ಚಬಾಯ್. ನೀನು ಹುಟ್ಟೋದಕ್ಕೆ ನಂದಲ್ಲೋ ಪುಣ್ಯಾತ್ಮ ನಿಂದು. ಹೇಳ್ರಿ, ಅದನ್ನ ಕೌನ್ಸ್ನಾಗ ಬರ್ದಿಲ್ಲ ಅವ ಕವಿ. ಬರ್ಸೋನ್ ನಾಳೆ ಕೂತು ನಿಮ್ದು ನಂದು ಅಂತ ಹೇಳ್ರಿ. ಅದೇನಾಗಿದೆ ಅಂತಂದ್ರೆ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವ್ ನಾನೇ ಅಂದ್ರೆ ತಪ್ಪಿಕೊಂಡಿಯ ನೀನು. ಮತ್ತೆ ಅಪಾರ್ಥ ಭಾವಿಸ್ಕೊಳ್ಬಾರ್ದು. ಅಂದ್ರೆ ನಿಮ್ಮ ತಂದೆಯವರು ಮದುವೆ ಆಗೋದು ಕೊಲ್ಲೆ ಅಂತ ಹಠ ಮಾಡ್ತಾ ಇದ್ದ. ಹೌದೌದ್ರ, ಅವ್ನು ನಮ್ಮಂಗಾರೆ ಒಟ್ಟ ಒಲ್ಲೆ ಒಲ್ಲೆ ಅಂತಿದ್ದ. ಆಗ ನಿಮ್ಮ ತಂದೆಯವರು ಅಂದ್ರೆ ನಿಮ್ಮ ತಾತನವರು ಓ ನಮ್ಮ ಆಚಾರ್ಯ ಜಗ್ಗಪ್ಪ ನನ್ನ ಹತ್ರ ಓಡಿ ಬಂದವನೇ, ಪಂಡಿತ್ರೆ ನನ್ನ ಮಗ ಮದುವೆ ಆಗೋದು ಕೊಲ್ಲೆ ಅಂತ ಹಠ ಮಾಡ್ತಾ ಇದ್ದಾನೆ, ಹೇಗಾದ್ರೂ ಮಾಡಿ ಅವನು ಮದುವೆ ಒಪ್ಪಿಸಿ ಅಂತ ಹೇಳಿದ್ರು. ಅಲ್ಲ ಹೌದು, ನಮ್ಮ ಅಜ್ಜ ಹೇಳಿದೆ. ಆಗ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದೆ, ನೋಡಪ್ಪ ನೀನು ಮದುವೆ ಆಗ್ಲೇಬೇಕು ಅಂದೆ. ನಾನು ಮದುವೆ ಆಗು ಅಂತ, ನಿಮ್ಮ ತಂದೆ ಬೇಡ ಬೇಡ ಅಂತ. ನಾನು ಆಗು ಅಂತ ಒಲ್ಲೆ ಒಲ್ಲೆ ಅಂತ. ನಾನು ಆಗು ಅಂತ ಬೇಡ ಬೇಡ ಒಲ್ಲೆ ಒಲ್ಲೆ ಅಂದ ಅವನು. ಅಂದ್ರೆ ನಮ್ಮ ಅಪ್ಪಗೆ ಮದುವೆ ಆಗಕ್ಕೆ ಮನಸ್ಸು ಇದ್ದಿಲ್ಲ. ನಮ್ಮ ಅಪ್ಪ ಮದುವೆ ಆಗೋದು ತಂಡ್ಯಾಗ ನೀವು ಕಾಯ್ಕೊಂತ ಕುಂತಿದ್ರಿ. ಹ್ಞೂ ನನಗೇನು ಅರ್ಜೆಂಟ್ ಐತದು. ಗಜಮಾ ಹುಚ್ಚಾಳೆ ಹುಚ್ಚ. ಅದಕ್ಕಲ್ಲದು ನಿಮ್ಮ ವಂಶ ಬೆಳೆಯಬೇಕಲ್ಲ. ಎಲ್ಲಿ ಬೆಳೆಸೋರಿ ಹೋಗ್ಲಿ,
ಎಲ್ಲ ಕಡೆ ಮುಟ್ರು ನಮ್ಮೂ ಇರ್ಬೇಕಲ್ಲ ನಾನು ಹಂಗ ನನ್ನ ಆಸೆ. ಅವಾಗ ಹೇಳಿದೆ ಕಟ್ಪಟ್ ಮಾಡಿ ನಿಮ್ಮಮ್ಮ ಒಲ್ಯಾಕೆ ಒಳ್ಳೆ ಒಂದು ಹಠ ಮಾಡ್ಬೇಕಾದ್ರೆ ನಾನು ನಿಮ್ಮ ತಂದೆಯವ್ರನ್ನ ಅರ್ಜೆಂಟಾಗಿ ಚಾದ ಅಂಗಡಿ ಕರ್ಕೊಂಡು ಹೋಗಿ ಚಾ ಕುಡಿಸ್ತಾ ಕಟ್ಪಟ್ ಮಾಡಿ ಮದುವೆಗೆ ಒಪ್ಪಿಸಿದೆ. ತಲೆ ಕೆಡಿಸು ಭಾಳ ವಿಚಾರ. ಅವಾಗ ನಿಮ್ಮ ತಂದೆಯವರು ಮದುವೆ ಆಗೋದಕ್ಕೆ ಹ್ಞೂ ಅಂದ್ರು. ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ ನಾನು, ಹೇಳ್ಬಿಡ್ರಿ ಅದೊಂದು. ನಿಮ್ಮ ತಾಯಿಯವರು ಯಾರು ಮೊದಲೇದವ್ರ ಎರಡನೇದವ್ರ? ಒಂದೇದ್ದು ಫಸ್ಟ್ ಮಾಡಿದ್ದು. ಅದರಲ್ಲಿ ನಿಮ್ಮ ತಾಯಿಯವ್ರನ್ನು ಪ್ರಪ್ರಥಮ ಬಾರಿಗೆ ಸಿನ್ನೂರು ಹೋಗಿ ನೋಡ್ಕೊಂಡ್ ಬಂದವನೇ ನಾನು. ಇನ್ನೂ ಅದ ಸರ್ಕಲ್ದಾಗ ಇದೆ ಇಲ್ಲಿ. ಯಾಕೆ ಅಪ್ಪ ಮತ್ ನಮ್ಮ ಅವಂದ ಮೊದಲು ನೋಡಿದಾರ ನೀವು? ಹಂಗಲ್ಲೋ ಪುಣ್ಯಾತ್ಮ, ಅದು ಏನೋ ಉಡಿಯಲ್ಲಿ ಹಣ್ಣು ಹೂ ಕಾಯಿ ಇಟ್ಟು ಉಡ್ಯಾಗಿಟ್ಟು ನೋಡಿದಾರ ನೀವು? ಪದ್ಧತಿ ಪ್ರಕಾರ ನೋಡ್ಕೊಂಡ್ ಬರ್ಬೇಕಲ್ಲ. ಅವಾಗ ಕನ್ಯಾ ಪರೀಕ್ಷೆ ಆಯ್ತು. ಎಲ್ಲಿ? ಸಿನ್ನೂರ್ನಾಗ. ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಕೃಷ್ಣರಲ್ಲಿ ಬಂದ್ಬಿಟ್ವಿ. ಮತ್ತೆ ಗಾಡಿ ಇದ್ದಿಲ್ಲಲ್ಲ ಅವಾಗ ಬಂದ್ವಿ. 1 ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ, 2 ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ, 3 ವರ್ಷ ಆಯ್ತು ಆಗ್ಲೇ ಇಲ್ಲ. ಒಟ್ಟ ಮದುವೆ ಆದ್ರೂ ಆಗ್ಲಿಲ್ಲ, 3 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಊರಾಗ ನೀವು ಇದ್ರು ನಾ ಏನು ಉದ್ದಿನ ಕಡೆ ಹಚ್ಬೇಕಲ್ಲಿ? ಅಂದ್ರ ಪೌಡ್ರಿಗೆ ಹುಡ್ರು ಮಂತ್ರಗಿಂತ್ರ ಹಾಕ್ತಿದ್ರಿ ನೀವು, ಮಂಜಾವ್ ಹಾಕಿದ್ರಲ್ಲ ಹಂಗ ನೋಡಿ ಅದು ಮಾಡ್ತಿದ್ದೆ ನಾನು. ಆದ್ರೆ ನಿಮ್ಮ ತಂದೆಯವ್ರು ಬಂದು ಪಂಡಿತ್ರೆ ನಿಮ್ಮ ಒತ್ತಾಯದಿಂದ ನಾನು ಮದುವೆ ಆದೆ, ನನ್ನ ಹೆಂಡತಿ ಹಡಿತಾನೆ ಇಲ್ಲ. ಅದಕ್ಕೆ ಕೇಳಿದವ ಯಾಕೆ ಅಂತ ನನಗೆ ಕೇಳಿದ. ಆಗ ನಾ ಹೇಳಿದೆ ನೋಡ್ಬೇಕಪ್ಪ, ಆದ್ರೆ ಒಂದು ಕೆಲಸ ಮಾಡು. ಯಾರು? ಅವನು ನೀನು ಹೇಳ್ತೀನಿ ಕರ್ಕೊಂಡು ಬಂದು ನನ್ನ ಮುಂದೆ ನಿಂದಿರಿಸು ಅಂದೆ ನಾನು. ಯಾಕಂದ್ರೆ ನೋಡ್ಬೇಕು ಮುಂದೆ ನಿಂದ್ರಿಸ್ಬೇಕಾನು? ಯಾಕ ಹಿಂದೆ ನಿಂದ್ರಿಸಿದ್ರೆ ನಡೀತಿದ್ದಿಲ್ಲ? ನನಗೆ ದೇವ್ರ ಹಿಂದೆ ಎಡ್ಕಂಡು ಕೊಟ್ಟಿಲ್ಲಲ್ಲ, ಅದಕ್ಕಾಗಿ ಮುಂದೆ ನಿಂದಿರಿಸಬೇಕಲ್ಲ ಅಂತ ಮುಂದೆ ನಿಂದಿರಿಸಿದಾಗ ನೋಡಿದಾಗಿ. ಎಲ್ಲಿ ನೋಡಿದ್ರೆ? ನಿಮ್ಮ ತಾಯಿಯವ್ರನ್ನ ನೋಡಿದೆ. ಆಗ ತಾಯಿಯವ್ರ ಮುಂದೆ ನೋಡಿದೆ, ಆಗ ನಾಗದೋಷ ಇತ್ತು. ಯಾವುದು? ಕರ್ರಪ್ಪ ಏನ್ ಬಿಳಿಯಪ್ಪ? ಇದು ನಾಗಿನಿ. ನಿಮ್ಮ ತಾಯಿಯವರು ಇದಕ್ಕೆ ಹೋದಾಗ ಸಿಟ್ಟಿಗೆ ಅದಕ್ಕೆ ಕಲ್ಲು ಹೋದಾರ ಅವರು. ಅದು ತಪ್ಪು ಅದಕ್ಕೆ ಕುಂತ್ಬಿಟ್ಟಿತ್ತು. ಎದಕ್ಕೆ ಹೋದಾಗ ಎದಕ್ಕೆ ಕಲ್ಲು ಹೋದಾರ? ಅದು ಎದಕ್ಕೆ ಹೋಗ್ಯಾಕೆ ಹೋಗ್ಯಾರ ಅವರು, ಅದು ಬಿದ್ದತ್ತದು. ಆವಾಗ ನೋಡಿದಾಗ ಎಲ್ಲಿ? ಅಲ್ಲಿ ನಾಗದೋಷ ಇದ್ದದ್ದು ಗೊತ್ತಾಯ್ತು. ಆಗ ನಿಮ್ಮ ತಂದೆಯವ್ರು ಹೇಳಿದೆ ನಿನ್ನ ಹೇಳ್ತೀನಿ ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಬಾರಪ್ಪ ಅಂದೆ. ಕರೆಕ್ಟ್ ರಾತ್ರಿ 12 ಗಂಟೆ ಕರ್ಕೊಂಡು ಬಾ ಅಂತ ಹೇಳಿದೆ. ಎಲ್ಲ ರಾತ್ರಿ 12 ಮಗನ ಕೆಲಸ ನೀನು? ಹೌದು, ಬೆಳಿಗ್ಗೆ ನಮ್ಗೆ ಕಣ್ಣು ಕಾಣಂಗಿಲ್ಲಲ್ಲ. ಯಾಕ ಕಣ್ಕಪ್ಪಡಿ ಸೇತವನು? ನನಗೆ ರಾತ್ರಿ ಆಗೋದಿಲ್ಲ ನಮಗೆ, ಬೆಳಿಗ್ಗೆ ನಾವು ಹೊರಗಿಡ್ತೀವಿ. ರಾತ್ರಿ ಮಂತ್ರ ಹಸಿ ಹಾಕವ. ಅದ್ರ ಸಲುವಾಗಿ ಹೋಗಿ ನಿಮ್ಮ ತಂದೆಯವ್ರು ನಿಷ್ಠಾವಂತ. ಹೌದು 11:45ಗೆ ಕರ್ಕೊಂಡ್ಬಂದ್ಬಿಟ್ಟ. ಹಂಗಾರೆ ಅವ ನಮ್ಮಪ್ಪ ನನ್ನಂಗ ಅವ ಕರ್ಕೊಂಡ್ಬಂದ್ಬಿಟ್ಟ. ನಿಮ್ಮ ತಂದೆಯವ್ರನ್ನ ಆಶ್ರಮದ ಹೊರಗಡೆ ಕುಂಡ್ರಿಸಿದೆ. ಯಾಕ? ಒಳಗೆ ಕೆಲಸ ಇಲ್ಲ ಒಂದು. ನಮ್ಮ ಅಪ್ಪನ ಒಳಗೆ ಹೋಯ್ಲಾರ ನಮ್ಮ ಅವನೊಬ್ಬಕಿನ ಹೋಯ್ದ್ರೆ ಇನ್ನು ಮೇಲೆ ಹೋಯ್ತಿದ್ದೆ ನಾನು, ನೀವು ಮಾತಾಡ್ಬಿಟ್ಟು. ಆರಾಮ ನಿಮ್ಮ ತಂದೆಯವ್ರ ಹೊರಗಡೆ ಕುಡಿಸಿ ನಿಮ್ಮ ತಾಯಿಯವ್ರನ್ನ ಆಶ್ರಮದ ಒಳಗೆ ಕರ್ಕೊಂಡು ಹೋದೆ. ಗೊತ್ತ ನನಗೆ ಹೆಂಗಸರು ಬಂದ್ರೆ ಬಿಡುದ ಇಲ್ಲಿ ನೀವು. ಆಗ ಒಂದು ದೊಡ್ಡ ಮಂಡಲ ಬರೆದು, ಯಾವುದು? ನಾಗಪ್ಪಂದು. ಅದು ಮಂತ್ರದಲ್ಲಿ ಮಾಡ್ಬೇಕಾದ್ರೆ ನಿಮ್ಮ ತಾಯಿಯವ್ರನ್ನ ಸೆಂಟ್ರದಲ್ಲೇ ಕುಡಿಸಿದೆ. ಸೆಂಟ್ರದಾಗ ಕುಣಿಸಿದೆ? ಚರಿಗೆ ಯಾರು ಒಯ್ದಿದ್ರು? ಅದು ಚರಿಗೆ ಒಯ್ಯೋ ಸಂದರ್ಭ ಇರೋದಿಲ್ಲ, ಅಲ್ಲಿ ತತ್ರಾಣಿ ಇರುತ್ತಲ್ಲಿ. ತತ್ರಾಣಿ ಹತ್ರ ಮುಗಿದ. ಅವಾಗ ನಿಮ್ಮ ತಾಯಿಯವ್ರನ್ನ ಸೆಂಟ್ರದಲ್ಲಿ ಕೂಡಿಸಿ ಮಂತ್ರ ಪಠನ ಮಾಡಬೇಕಾದ್ರೆ ಎಲ್ಲಿಂದ? ಬಾಯಿಂದ ಸ್ಫಟಿಕವಾಗಿ ಮಂತ್ರಗಳನ್ನು ನುಡಿಸ್ತಾ ಇದ್ದೆ. ಸ್ಫಟಿಕವಾಗಿ ನುಡಿಸ್ತಿರ್ಬೇಕಾದ್ರೆ ಅದು ನಾಗಪ್ಪ ಯಾಕ ಕಾರ್ ಹತ್ತಿತ್ತೇನ್ರಿ ಅದಕ್ಕೆ? ಅವು ಕಿಟಕಿ ಹೊರ ನಿಂತ ಒಂದಿಷ್ಟು ಹುಸ್ಸು ಅಂತಿರ್ತಾವು. ಅದು ಹುಸ್ಸಲ್ಲ, ಇದು ಒಳಗಿಂದ ಬರ್ಬೇಕು ಹುಸ್ಸು. ಅದು ಹುಸ್ಸು ಸಂದಾಗ ಒಂದಿಷ್ಟುದ್ದು ಬೇರು ಬಂತು ಗುಂಡ. ಎಲ್ಲಿಂದ? ಬಾಯಿಂದ. ಆ ಬಾಯಿಂದ ಹೆರ್ತಾ ಅದನ್ನು ಹೊರಗೆ ತೆಗೆದು ನಿಮ್ಮ ತಾಯಿಯವರಲ್ಲಿ ಕೈಲಿ ಕೊಟ್ಟು, ನೋಡಮ್ಮ ಪ್ರತಿನಿತ್ಯ 3 ಸಲ ನೀನು ಹಚ್ಕೊಳ್ಬೇಕಾಗ್ತದೆ, ಇದನ್ನು ಲೇಪನ ಮಾಡ್ಕೊಳ್ಬೇಕಾಗುತ್ತದೆ ಅಂತ ಹೇಳಿದೆ. ಆಗ ನಿಷ್ಠಾವಂತಿ ನಿನ್ನ ತಾಯಿ ಕರೆಕ್ಟ್ 3 ಹೊತ್ತು ಹಚ್ಕೊಂಡ್ಲು. 1 ವರ್ಷದಲ್ಲೇ ನಿನ್ನ ಜನನ. ಅಂದ್ರೆ ನಾನು ನಮ್ಮ ಅಪ್ಪ ಹುಟ್ಟಿದವಲ್ಲ, ನಿಮ್ಮ ನಾಗಪ್ಪನ ಬೇರಿಗೆ ಹುಟ್ಟಿದವ. ಅದಂತಿನ ಕಮಿಟಿ ಅವ್ರು ಆಗಳ ಕಾರ್ನಾಗ ಬರಕತ್ತೀನಿ, ಬಂದ್ ನೋಡ್ರಿ ಇವನೊಂದು ಬೇರಿಗೆ ಹುಟ್ಟಿದವ, ಬಂದ್ ನೋಡ್ರಿ ಇವನೊಂದು ಬೇರಿಗೆ ಹುಟ್ಟಿದವ. ಅಪ್ಪಾಜಿ ಅದು ಅಪಾರ್ಥ ಆಗ್ತದ. ಬೇರೆ ಹುಟ್ಟಿದವ ಅಂದ್ರೆ ಅಪಾರ್ಥ ಆಗ್ತದ. ಬೇರಿನ ಪ್ರಭಾವದಿಂದ ಹುಟ್ಟಿದವನು ನೀನು ಅಂತ ಹೇಳ್ಬೇಕಾಗ್ತದೆ. ಪಂಡಿತರು ಬೇರಿನ ಪ್ರಭಾವ ಹಂಗೆ ಹೇಳ್ಬೇಕಾಗ್ತದ. ನಮ್ಮ ಅಪ್ಪಗ ಅಷ್ಟೆಲ್ಲ ಸಹಾಯ ಮಾಡಿ ಬಿದ್ದು ಅಡ್ಡಾಡ್ತಿದ್ದವ್ ಹುಡುಕಾಡು. ಇಲ್ಲ ಅವನ ತಗೊಂಡ್ಬಿಡು. ಹೊಡ್ತಕ್ಕೆ ಹೆಂಗಾರ ಎಣ್ಣೆ ಹಚ್ಚ ಬಂದಿನಿ, ಹೊಡ್ತಕ್ಕೆ ನಂಬರ್ ಮುಡಿರ್ಬೇಕು ನೋಡಿದ್ದೆ. ಅಯ್ಯೋ ಮಂಗಳಾರ ಬಂದಿದ್ದಿಲ್ಲ ನೀವ ಬೇಕಾರ ಚಾಲೂ ಮಾಡ್ಕೊಂಡೆ. ಹಂಗಲ್ಲಪ್ಪ,
ನಮ್ಮಪ್ಪಗೆ ಅಷ್ಟು ದೊಡ್ಡ ಸಹಾಯ ಮಾಡಿದೆ ನೀವು. ಲಾಸ್ಟ್ನೇ ಸಾಯ ನಂದ ಒಂದು. ನನಗೆ ಸಣ್ಣ ಸಹಾಯ ಮಾಡ್ರಿ. ಇಷ್ಟು ಉದ್ದ ಉದ್ದಲ್ರಿ, ತುದಿಯೋದ ನಾನು. ಅಷ್ಟೇ. ಏನು ಹೇಳು. ನನ್ನ ಹೆಂಡತಿದು ಭಾಳ ಕಿರಿಕಿರಿ ಆಗಿಬಿಟ್ಟದ್ರಿ. ಅಪ್ಪಾಜಿಗೆ ಎಲ್ಲ ಮನೆತನದಲ್ಲಿ ಹೆಂಡ್ರದೆ, ಅದ್ರಲ್ಲಿ ನಿಮ್ಮ ಮನೆತನದಾಗಂತೂ ಪೂರ್ತಿ ಹೆಂಡ್ರದೆ ಕಾರ್ಯಕ್ರಮ. ಆದ್ರೆ ಅವಳು ನಾನು ಮುಂದೆ ಕರ್ಕೊಂಡ್ಬಂದು ನಿಂದಿರ್ಸ್ಬೇಕು. ಮತ್ತೆ ಅವ್ರನ್ನ ಮುಂದೆ. ಹೌದು, ಎಲ್ಲರೂ ಮುಂದಿರ್ಬೇಕು ನನಗೆ. ಈಗ ಒಬ್ಬಕಿನ ಮುಂದೆ ಬಿಟ್ಟ ನಿಂದಿಷ್ಟೆಲ್ಲ ಅನುಭವಿಸೋದಾಗ್ಯಾರ. ಮತ್ತೆ ಇನ್ನೊಂದಿಬ್ಬರು ಎಲ್ಲಿ ಬಿಡೋದು ನಾವು ಹುಡುಕಾಡ್ತೀವಿ ಬಿಡು. ಮುಂದೆ ಮುಂದೆ ಕಿತ್ತು ಹಚ್ಚಿನಿಂದ ಈಗ ಅದಕ್ಕೆ ಏನು ಮಾಡ್ತಾಳೆ? ಏನು ಮಾಡ್ತಾಳೆ? ಏನು ಭಾಳ ಕಿಟಕಿಟಿ ಮಾಡ್ತಾಳೆ. ಹೌದಾ? ಕುಂದ್ರಾಕ್ ಕೊಡೋಳು, ನಿಂದ್ರಾಕ್ ನಿಂದ್ರೋಳು. ಅಕ್ಕಿ ನಾ ಕುಂದ್ರ ಕುಂದ್ರಬೇಕು, ನಿಂದ್ರ ನಿಂದ್ರಬೇಕು. ಅಮೇಚೂರ್ ಆಗಂದ್ರೆ ಹೋಗ್ಬೇಕು. ಹಂಗೆ ಮಾಡ್ರಿ. ಹ್ಞೂ, ಮಾಡ್ಲಿಕ್ಕೆ ಬರ್ತದೆ. ನೀವು ಮಾಡಕ್ಕಲ್ರಿ, ನನಗೇನು ಮಾಡಕ್ ಬರ್ತದೆ ಹೇಳು. ಅದು ಮಾಡ್ಬೋದು, ಅದು ಮಾಡ್ಬೋದು. ಅದನ್ನ ಮಾಡ. ಆದ್ರೆ ಅವರು ಭಾಳ ಮಾಡಿ ನನಗೆ ಅನಿಸೋ ಮಟ್ಟಿಗೆ ಅವರು ಕೇಳದವ್ರು ಕಾಣುತ್ತೆ. ಯಾರು? ಅವ್ರು ನಿಮ್ಮ ಹೆಣ್ಮಕ್ಳು. ಹಾಂ, ಇರ್ತಾರೆ ಎಲ್ಲ ಕಡೆ. ಹಂಗೆ ನೆನಪಿಲ್ರು. ಅವ್ರು ನಾಯಿ ಕುಲ್ದಾಗ ಏನೋ ಮಾಡ್ಸ್ಯಾರ ಅವ್ರು. ನಾಯಿ ಕೂದಲ್ದಾಗ? ಹೌದೌದು. ಅದು ಬರ್ಬೇಕಂತ ಬಂದಿದ್ದಲ್ಲ, ಮತ್ತೆ ದಾರಿ ತಪ್ಪಿ ಬಂದ. ಹೌದ್ರಿ ಅಂತಿದ್ರಿ ನನಗೆ. ಕಾಕಿ ಕಲ್ಪ ಹೇಳಕ್ಕಿದ್ದು ದಾರಿ ತಪ್ಪು ನಮ್ಮ ಮನ್ಯಾಗ ಬಂಸಿಕೊಂಡದ್ದು. ಅವ ಡೌಟ್ ಬಂತ. ಅದು ಹೋಗ್ಲಿಕ್ಕೆ ಮನಸ್ಸುಂಟು. ಹಾಂ ಹಾಂ, ನಾವೆಲ್ಲರೂ ಸೇರಿ ದಾರಿ ಮಾಡ್ಕೊಡ್ಬೇಕು. ಸರಿ ಸರಿ. ಹಾಗಲ್ಲ ದಾರಿ ಮಾಡಿಕೊಡ್ಬೇಕಾಗ್ತದೆ. ಮಾಡಿಕೊಟ್ಟೆ ಅಂದಾಗೆ ಆಕಿನ ಕರ್ಕೊಂಬ. ಒಂದಿಷ್ಟು ವಸ್ತುಗಳು ಸಿಗ್ತಾವೆ, ತರಬೇಕಾಗ್ತದೆ. ಯಾವ್ಯಾವ್ರಿ? ನರಳು ಸುತ್ಕ, ಮರಳು ಮಾತಂಗಿ, ಹಿಪ್ಲಿ, ತಾಳಸಂಗ, ಒಳಮುಚ್ಕ, ಹೊರಮುಚ್ಕ ಅಂತ. ಇವೆಲ್ಲ ಇಲ್ಲೇ ಮನುಷ್ಯರಿದಲ್ಲಿ ಸಿಗ್ತಾವೋ ಏನು ಕಾಡಿ ಗಿಡಿಗೆ ಹೋಗ್ಬೇಕ್ರ? ನಿನಗೆ ಗೊತ್ತಾತ, ನೀನು ತಿಳಿದಿಲ್ಲ ಅದು. ನನಗೆ ಅದ್ರ ಅಮೌಂಟ್ ಕೊಟ್ಬಿಡು, ನಾ ತೊಗೊಂಬಂದು ಕೊಡ್ತೀನಿ. ಎಷ್ಟು ಬರ್ಬೋದ್ರಿ? ಆಮೇಲೆ ಲೆಕ್ಕ ಮಾಡಿ ಹೇಳ್ತೀನಿ. ಲೆಕ್ಕ ದೊಡ್ಡದ ಚಾಕ ಎಷ್ಟಾಗತ್ತೆ ಅಷ್ಟು ಕೊಡಿ, ನಾನು ಹೇಳ್ತೀನಿ. ಅದಕ್ಕೊಂದು ರೂಪಾಯಿ ಹೆಚ್ಚು ಬಡ್ದು ಬಿಡಿಲ್ಲ. ನಿನ್ನ ಹೆಸರು ಹೇಳಿ ಊರು ತುಂಬ ಅಡ್ಡಾಡ್ಬಿಡ್ತು ನೋಡ. ಮತ್ತೆ ನೀವು ಅಂದ್ರೆ ಖರ್ಚಾಗ್ತದ ಅಂತೇಳಿ. ಖರ್ಚಾಗ್ತದೆ, 20 ರೂಪಾಯಿ ಆಗ್ತದೆ. ನಾವು ಹುಚ್ಚ ಇವೆಲ್ಲ ತರಬೇಕಾದ್ರೆ ರಗಡ್ ಆಗ್ತದೆ. ಎಲ್ಲಿ ಸಿಗುತ್ತದ? ನಾವೆಲ್ಲ ತಗೊಂಬರ್ತೀನಪ್ಪ. ಆಮೇಲೆ ನೀವು ಅಮೌಂಟ್ ಕೊಡು. ನೀವು ಕೊಳ್ಳಿಕ್ಕೆ ನೀನು ಹೇಳ್ತೀನಿ. ನಿಮ್ದು ಫೋನ್ ಪ್ಲೇ ನಂಬರ್ ಹೇಳ್ಬಿಡ್ರಿ. ನನ್ನ ಸೀಮಾ ತೂತು ಬದತಿ ಫೋನ್ ಪ್ಲೇ ಅದಕ್ಕಾಗಿ ತರಬೇಕಾಗ್ತದೆ. ಒಂದು ಈ ಸೈಜ್ನ ಒಂದು ಕರಿ ಕುಂಬಳಕಾಯಿ ಬೇಕಾಗ್ತದೆ. ಯಾಕ ಮನ್ಯಾಗ ಪಲ್ಯ ಮಾಡೋರೇನ? ಅದು ದೋಷಗಳು ಅಷ್ಟಿದಾವೆ. ದ್ವಾಸೆ? ಒಂದು 300 ಫೂಟಿನ ಒಂದು ಶಿವದಾರ ಬೇಕಾಗ್ತದೆ. 300 ಫೂಟ? ಯಾಕಂದ್ರೆ ಅದನ್ನು ಜೋಡಿಸಿ ಪೋಣಿಸಿ ನಿನ್ನ ಮುಗನ್ಯಾಗ ಜೋತ್ ಬಿಡ್ಬೇಕು. ನಾ ಅಡ್ಡಾಡುದು ಹೆಂಗ್ರಿ? ಮತ್ತೆ ಅದು ಮುಂದಲ್ ವಿಚಾರ ಮುಂದೆ ಮಾಡಕ್ಕೆ ನೋಡು ಇನ್ನೂ ಕಟ್ಟಿಲ್ಲ ಬಿಟ್ಟಿಲ್ಲ, ನಡಿಗೆ ಕಲ್ತು ಬಿಟ್ಟೇನಿ ಈಗ. ಹೌದೌದು. ಇನ್ನು ಒಂದು 18 ಫೂಟಿನ ತಗಡ ತರಬೇಕಾಗ್ತದೆ. ಯಾಕೆ ಮಳಿಗೆ ಮನಿ ಸೋರ್ಯಾವನ? ಇಲ್ಲ, ಮಂಜಿಗೆ ಹಣೆ ಹಣಿ ನೀರು ಬಿಡಾಕತ್ತಾವ. ಮತ್ತೆ 18 ಫೂಟ್ ತಗಡ? 18 ಫೂಟ್ ತಗಡು ತರಬೇಕು. ಯಾಕಂದ್ರೆ ನಿನ್ನ ದೋಷಗಳು ಭಾಳ ಇದಾವಲ್ಲ, ಅದ್ರ ಮೇಲೆ 18 ದಿವಸ ಕುಂತು ಬರಿಬೇಕಾಗ್ತದೆ. ಆಮೇಲೆ ಅದನ್ನ ಮಡಿಚಿ ನಿನ್ನ ಕೊಳ್ಳಿ ಕಟ್ಟಬೇಕಾಗ್ತದೆ. 18 ಫೂಟ್ ತಗಡು ಕಟ್ಟಿದ್ರೆ ಅಡ್ಡಾಡೋದು ಹೆಂಗ್ರಿ? ಮತ್ತೆ ಹಿಂಗೆ ಅಡ್ಡ ಕಟ್ಟಿಬಿಟ್ರೆ ಟ್ರಾಫಿಕ್ ಜಾಮ್ ಮಾಡ್ತೀನಿ. ನೀನು ಹಿಂಗೆ ನೇಟಾಗಿ ಕಟ್ಟಿಬಿಡ್ತೀನಿ. ಹಿಂಗೆ ಅಡ್ಡಾಡೋದು ನೀನು. ಇಷ್ಟು ಅಡ್ಡಾಡ್ಬಿಡು ಗುಂಡ. ಆಮೇಲೆ ಏನು ಹೇಳ, ನೀನು ನಿನ್ನ ಹೆಂಡತಿ ಹೆಂಗೆ ಬೇಕು ಹಂಗೆ ಬರ್ತಾಳ. ಹಂಗೆ ಕುಂದ್ರ ಅಂದ್ರೆ ಕುಂದ್ರ ಅಷ್ಟೇ. ಯಾಕ ಕುಯ್ 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 ಅಂತ ಬರ್ತಾಳಕಿ. ಹೌದು. ನೀ ಬಂಗಾರ ಇರೋದು ಅಡ್ಡ ತಡ ಬಂದ ಬಿಡ್ತದು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ವಾಹ್ ವಾಹ್. ಇನ್ನು ನಾ ಕಟ್ಟಿಲ್ಲ ಬಿಟ್ಟಿಲ್ಲ ಎಷ್ಟು ಸಂಗೀತ ಬರಾಕತ್ತೀನಿ. ಇನ್ನು ನಾ ಕಟ್ಟಿದ ಮೇಲೆ ನೀನು ಹೆಂಡತಿ ಮುಂದೆ ಹೆಂಗೆ ತಲೆಗೆ ಏಕೆ ಬಡದಿ ನೀನು? 5 ನಿಮಿಷ ತಂಪಾಗ್ಬಿಡ್ರಿ. ಹೆಂಡತಿ ಹೆಸರು ಹೊಯ್ಕೊಚ್ಚಾಳ, ಇನ್ನೂ ಹೋಗಿಲ್ಲ ನಿನಗ. ಹಾಡು ಬೇರೆ ಹಾಡ್ತಾನೆ, ಕಿವ್ಯಾಗ ಬಟ್ ಇಟ್ಕೊಂಡು. ಹೇಳಿಲ್ಲ ಯಪ್ಪ, ಲೇಡೀಸ್ ಇಲ್ಲಿಂದ ಬಾರ್ದು. ಲೇಡೀಸ್ ಬಿಸಿಲು ತುಂಬಾ ಇದೆ. ಕಮ್ ಟು ಆಶ್ರಮ. ಯಾವ್ಯಾವ ತಾಲೂಕದಾಗ ಅಳ್ಳಾಡಿಸಿ ಮಗನ, ಇಲ್ಲಿ ನಂಬಲ್ಲಿ ಅಳ್ಳಾಡಿಸಕ ಬರ್ತೀಯಲ್ಲ. ಹೆಣ್ಮಕ್ಳು ನಿಂದ್ರಿಸ್ಬಾರ್ದು, ಭಾಳ ಹೊತ್ತು ನಿಂದ್ರಿಸ್ಬಾರ್ದು. ಆಕೇನಿಲ್ರಿ, ನಾನು ಏನು ತೆಲಿಬೇಕಲ್ಲ ಹಿಂಗ ನಿಂದಿರ್ತಾಳ್ರಿ. ಏನು ಮಾತಾಡ್ತಾ ಇದ್ದೀನಿ ನೀನು? ನಿಮ್ಮ ಆಕಿ ಬಂದಂದ್ರೆ ಸಾಕ್ರಿ. ಸುಧೀರ್ನ ಸೌಂಡ್ ಏನು ಅಲ್ರಿ ಆಕಿ ಬಾಯ್ ಪಂಡಿತ. ಈಕಿನಾರಿ ನಾನು ಒರಿಜಿನಲ್ ಹೆಂಡ್ತಿ. ಈಕಿನ ಒರಿಜಿನಲ್ ಡೂಪ್ಲಿಕೇಟ್ ಬೇರೆ ಬೇರೆ ಇರ್ತಾವ. 28 ಮಂದಿ ಅದಾರೆ ಡೂಪ್ಲಿಕೇಟ್. ಹಂಗಿದ್ದು ಅವ್ನು ಕೂಡ ಜೋರ ಸಾಗಿಸ್ತೇನೆ, ಬಿಟ್ಟು ಬಂದ್ಬಿಡು. ಹಿಂಗ ಮಾಡಿ ಸಂಸಾರ ಹರಿಸಿಯಪ್ಪ. ದಾರಿ ತೋರಿಸ್ಕೊಟ್ಟೆ. ಅದ ದಾರಿ ತೋರಿಸ್ಬಿಡ್ತೇವೆ, ಅವ್ರು ಬಿಟ್ಟು ಈಕಿನಾರ ನಾನು ಹೆಂಡ್ತಿ.
ಹೆಸರು ಬಂಗಾರಿ ಅಂತ. ಬಂಗಾರು ಅಪ್ಪ ಜೊಲ್ ಒರೆಸುವ ಅದನ್ನ ತಂಡ್ಯಾಗ ಎಷ್ಟು ಸೋರಿಸ್ತಿರ್ಲಿ ಅಪ್ಪ ಮತ್ತೆ ಹೊಟ್ಟಿ ಮ್ಯಾಗ ಬಿಳಕೈತಿ ನೋಡು. ಇನ್ನ ಗುಣ ಅಂತೀರ ಊರ್ ಮುಂದಿನ ತಿಪ್ಪಿದ್ದಂಗ. ಛೀ ಅಷ್ಟೊಂದು ಹೊಲಸೆ. ಹೈ ಅಟ್ಟು ವಿಶಾಲ ವಿಶಾಲ. ತಿಪ್ಪಿಗೆ ಏನು ಹಾಕಿದ್ರು ಬೇಡ ಅನ್ನೋದು ಅದು ಬೇಕು ಬೇಕು ಅನ್ನೋದು. ಬೇಕಾದ ಕಸ ಹಾಕಿರು ಒಳ್ಕೊಂಡ್ಬಿಡ್ತೈತೆ. ಹೌದಾ? ಹಾಗಾದ್ರೆ ಗುಂಡ ಓರಿ ಪಂಡಿತ ನಮ್ಮ ಆಶ್ರಮದಲ್ಲಿ ಕಸ ಬಿದ್ದು 2.5 ವರ್ಷವಾಯಿತು. ಹಾ ತಂದು ನಾವು ಈ ಸುಂದರವಾದ ತಿಪ್ಪಿಗೆ ಚೆಲ್ಲಬಹುದೇ? ನಾವು ಕಾಲ್ ಮರಿಂದ ಹೊಡಿಬಹುದೇ? ವಾಯ್ ವಾಯ್ ಏನು ಹಾಯ್ ಅಂತೀರಿ? ಅದು ನಾ ಹೇಳಿದ್ದು ನಮ್ಮ ಮನೆ ಕಸ ಅಷ್ಟ, ಎಲ್ಲಾರ್ದು ಅಲ್ಲ ಹೇಳಿದ್ನ. ಓ ಹಾಗಾದ್ರೆ ನಾವು ಅಲ್ಲಿ ಎಲ್ಲರೂ ಹೋಗುತ್ತೆ. ಒಂದ ಒಂದು ಮಾತನ್ನ ಹೇಳ್ಕಂದ್ರ ಸಾಕ್ಷಾತ್ ಲಕ್ಷ್ಮಿ ತವಿ ಇದ್ದಂಗ. ಹನ್ಸ ಏನು ನೀವು ತವಿ ತವಿ ಅಲ್ಲದು ಲಕ್ಷ್ಮೀ ದೇವಿ ಅಂತ. ಏನಂತ ದಿವಸದ ಮೇಲೆ ಇವತ್ತು ಒರಿಜಿನಲ್ ಮಾತಾಡಿದ್ರು. ಏನಂದ್ರೆ ಅದು ಲಕ್ಷ್ಮೀ ತವಿ ಅಲ್ಲದು, ಅದು ಲಕ್ಷ್ಮೀ ದೇವಿ ಅಂತ. ಅನ್ರಿ ನೀವು ಪಗಾರ ತೋರಿಲ್ಲ ಮತ್ತಿಬ್ರು ಕೂಡ ಅನ್ನೋದು. ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಇದ್ದಂಗ. ಪಂಡಿತ್ರ ಅವಿ ಹಿಂದಕ್ಕಿದ್ರಲ್ರಿ. ನೋಡಮ್ಮ, ನಾನು ಹೊಂಟಾಗ ಹಿಂದೆ ಯಾರು ನೋಡೋದಿಲ್ಲ, ಹಾಗೆ ಮುಂದೆ ಹೋಗ್ತಾ ಇರ್ತೀನಿ. ಹಿಂದೆ ಯಾರಿದ್ರು? ಯಾರದ್ರಿ? ಹಲೋ. ನಿನ್ನ ಹಿಂದೆ ಏನಿರ್ತೈತಿ? ಇರ್ತೈತಿ ಅಪ್ಪ. ನಿಮ್ಮ ಹಿಂದಲ್ಲ. ಒನ್ಸ್ ಅಪಾನ್ ಎ ಟೈಮ್. ಅಂದ ಕಾಲತ್ತಲು ಒಂದಾನೊಂದು ಕಾಲದಲ್ಲಿ ಆರಂಭ. ಅವಾಗ ಏನಿದ್ರಲ್ರಿ? ಸೀತಾ, ತಾರ, ಹಾಲ್ಯ, ಮಂಡೋದ್ರಿ ಅವ್ರೆಲ್ಲ ನನ್ ಮುಂದೇನ್ರಿ ಒಂದು ನಾರ್ಜ್ ಇದ್ದಂಗ ನೋಡ್ರಿ. ಹೌದೌದ್ರಿ, ಹಿಂದಕ್ಕೆಲ್ಲ ಇದ್ರಲ್ರಿ. ಯಾರು? ಸೀತಕ್ಕ, ತಾರಕ್ಕ, ಭಾಗ್ಯಕ್ಕ, ಶಬಾನಕ್ಕ. ಹುಚ್ಚ ಹುಚ್ಚ ಹುಚ್ಚ. ಯಾರು ಶರಣ ಇರ್ದಾರ ಇಲ್ಲಿ? ನಾನು ಕುಡಿದ ಮೇಲೆ ಇನ್ನೂ ಸ್ವಲ್ಪ ಶೆಣೆ ಆಗ್ಬೇಕಲ್ಲ. ನಿಮ್ಮ ಅದು ಸೀತಕ್ಕ ಅಲ್ಲದು, ಅದು ಸೀತಾ, ತಾಹರೆ, ಅಲ್ಯ, ಮಂಡೋದ್ರಿ, ಗೀತ ಮದುವೆ ಅಂತೆಲ್ಲ ಹೆಸರು ಹೇಳ್ಕೊಕತ್ತಾರ ಇಬ್ರು. ಅವ್ರು ಯಾರು? ಗೊಂಚಲು ಮುತ್ತೈದರು. ನಿನ್ನ ಕಾಲಿಗರ ಬೇಡ. ಇವರೆಲ್ಲ ಪಂಚ ಕನ್ಯರು. ಇವರು ಪಂಚ ಕನ್ಯರ. ನಾ ಎಲ್ಲ ಈ ಕಡೆ ಕನ್ಯರು ನೋಡಿನಲ್ರಿ. ಆ ಕಡೆ ಬರ್ಬೇಕು, ಈ ಕಡೆ ಬಂದ್ಬಿಟ್ಟು. ಅವರೆಲ್ಲ ಪಂಚ ಕನ್ಯರು. ಅವ್ರಿಗೆ ಏಕೋ ಚಂದಾಗ ಮಾತಾಡ್ತಾರ. ಅದಕ್ಕೆ ಸೀತಕ್ಕ, ತಾರಕ್ಕ, ಭಾಗ್ಯಕ್ಕ, ಶಬಕ್ಕ ಅನ್ಬೇಕು. ಹಿಂಗಾಸಿ ಬಂದು ಏನು ಏಂತಲಿ ಹೌದು. ಈ ಮಾತು ನಿಮ್ ಪದರ ಗಂಟ ಹಾಕೋರ ಬರ್ಲ ಹಾಕೋರಿ. ನಾನು ಏನ್ ನನಗೆ ಬಿಡ್ತಾಳ ಪದರ ಗಂಟ ಹಾಕೋರಿ. ಮುದ್ವಾಯ್ ಏನಲ್ಲಿ ಮಾತಾಡ್ತಾ ಇರೋದು? ಕನ್ನಡ ಹಂಗಲ್ಲದು. ಒಂಟೆ ಸರಿಗೆ ಗಂಟು ಹಾಕೋದಕ್ಕೆ ಬರುದಿಲ್ಲ, ಜೋಡ್ ಸರಿಗೆ ಗಂಟು ಹಾಕಿದ್ರೆ ಪಂಟ ಬಡಿ ಆಗ್ತದೆ. ನೀನು ಜೋಡಿ ಸರಿಗೆ ಗಂಟು ಹಾಕವ ಪೌಂಡಿತರೆ. ಅಪ್ಪಾಜಿ, ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ? ಇದು ನೋಡ್ರೆ ಬೋಳ್ಸಂಗಾರ ಕಾಣುತ್ತಾ? 4 ನಂಬರ್ ತಬಲಾಗೈತಪ್ಪ. ಹಂಗ ದಗ್ಗವ ಅಂತಂದ್ಬಿಟ್ಟು ತಿಕ್ಬೋದು ಬೆಳತನಕ. ಯಾಕೆ ಅವ್ರಿಗೆ ಗಂಟು ಬಿದ್ದೆ ಪಾಪ? ಒಂದು ಕೂದ್ಲಿಲ್ಲ, ಅಲ್ಲಿ ಎಲ್ಲಿ ಬೋಳ್ಸವ್ ನೀನು? ಸುಮ್ಕೋದ್ರ ಇದ್ದಲ್ಲಿ ನೋಡಿ ಬೋಳಿಸ್ತೇನೆ. ಹುಡುಕಾಡ್ಬೇಕು ನೋಡಿ ಬ್ಯಾಟ್ರಿ ಹಿಡಿದು. ಪಂಡಿತ್ರ ಅಕ್ಕಿ ಹಚ್ಚವ ನೀನು ನಿಮ್ಗ ಇಕ್ಕಿ ಸಿಗುದಿಲ್ಲ ನಿನಗ. ಮುಗಿತ್ ಹಿಂಗ ನನ್ನ ಮುಂದೆ ಮಾಡಿರೋ ಗುರ್ತಲ್ಲಿ. ಒಂದ್ಸಲ 2 ಸಲ 3ನೇ ಸಲ ಜಗಳ ಹೋಗ್ಬಿಟ್ಟು ಹೇಳಕ್ಕ. ಹಂಗೆಲ್ಲ ಸಿಕ್ಕಲ್ಲಿ ಜಗ್ ಮಾಡಪ್ಪ. ನಿಮಗ ಕೈ ನೋಡಕ್ ಬರ್ತೈತೇನ್ರಿ? ಹಿಡ್ಕೋರ್ ಕೈಯಾಗ ಏನ್ರ ಹಿಡ್ಕೋರ್. ಅವಾಗ ತಂಡ ಐತಲ್ಲ ಸ್ವಲ್ಪ ಅವಾಗ ತ್ರಾಸ ಆಕತ್ ನಿಮ್ಗೆ. ಆಗಲು ಬಂಗಾರ ನೋಡಿ ಎಂತ ಶಬ್ದ ಕೇಳಿದ್ ಗುರ್ತ ನನಗೆ. ಆಕೆ ಕನ್ನಡ ಮಾತಾಡ್ಬೇಕಾದ್ರೆ 3 ಸಲ ತೊದಲಿಸ್ತಾಳ. ನಿಮ್ಗೆ ನೋಡೋಕೆ ಬರುತ್ತಾ ಅಂತ ಕೇಳಿದ್ದು. ಏನಂತ ಹೇಳಿಲ್ಲ. ಎಲ್ಲಾರು ನೋಡ್ತೀನಿ. ಏನ್ರಿ? ಕೈಯನ್ನ ಅದು ನಾನು ಕೌನ್ಸ್ನಾಗ ಇಟ್ಟು ಬಡಿಬೇಡ್ರಿ ನೀವು. ಇವತ್ತು ಸಿಂಗಾರ ಹೆಸರಿ ಗಂಗಮ್ಮ ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಾರಣ ಯಾರು? ನಾನು ಅದಕ್ಕಾಗಿ ನೋಡಬಲ್ಲೆವು, ನೋಡಿ ಹೇಳಬಲ್ಲೆವು, ಹೇಳಿದ್ದನ್ನ ತಿಳಿಸಬಲ್ಲೆವು, ತಿಳಿಸಿದ್ದನ್ನ ಮತ್ತೆ ನಾನು ನಿಮಗೆ ಹೇಳಬಲ್ಲೆವು. ಶಬಾಷ್. ಕೇಳಿದನ್ನೇ ಏನ? ನೋಡಬಲ್ಲೆವು, ನೋಡಿದ್ದನ್ನ ಮಾಡಬಲ್ಲೆವು. ಮಾಡಬಾರ್ದ ಮಾಡಿದ್ರೆ ಆಗ್ಬಾರ್ದು ಆಗ್ಬಿಡುತ್ತ. ಕೇಳಾರ್ದ ರಾತ್ರೋರಾತ್ರಿ ಸಿರಿಶಾನ್ಗತ್ಲೆ ಊರು ಬಿಟ್ಟು ಓಡಿ ಹೋಗಬಲ್ಲ. ಇಂಥ ವೇಷರ ಕಲೆ ಅದಾವ ನಿಮ್ಮ ಅವ್ರಿ ಮಾತಾಡ. ಏನು ಮಾತಾಡ್ತೀನಿ ಮತ್ತದ ನೋಡಬಲ್ಲೆವು, ಗಜ್ಮ ಮಾಡಬಲ್ಲೆವು. ಅದ ನಾನು ಅನ್ಕೊಳ್ತೀನಿ. ನಾನು ನೀ ಅವ್ರಕ್ಕಿಂತ ಮಿಕ್ಕಿದವ ಕಾಣುತ್ತಿದೆ. ಥ್ಯಾಂಕ್ ಯು ಫಾರ್ ಕಾಂಪ್ಲಿಮೆಂಟ್ಸ್. ಹಂಗೆಲ್ಲ ಅನ್ಬಾರ್ದು, ಹಂಗೆಲ್ಲ ನಗ್ಚುಟಿ ಮಾಡ್ತಾರೆ. ಸರಿ ಕಾಂಡಮ್ಸ ಅಲ್ಲ ನೋಡ್ರಲ್ಲ ಕೈ ಇಲ್ಲೇ ಆನ್ ದಿ ಸ್ಪಾಟ್ ಈಗಲೇ. ಎಸ್ ಕಮ್ ಆನ್.
ಕೊಟ್ಟು ಬಲಗೈ ನನಗೆ ಬಲಗೈ ನಡೆಯುದಿಲ್ಲ. ಹೌದು. ನೀ ಯಾವ್ದು ನಡೀತದೆ ತೊಳ್ಕೊಳಕ್ ಕೈ ಬೇಕು ಅವ್ರಿಗೆ. ನೀರು ಮುಟ್ಟಿದ ಕೈ ಬೇಕು. ಹೋ ಎಡಗೈ ಅಂತ ಹೇಳ್ರಿ. ಅದು ನೀವು ಹೇಳ್ರಿ. ಯಾಕಂದ್ರೆ ನಾವು ಹೇಳಕ್ ಬರೋದಿಲ್ಲ ಅದನ್ನ. ಶಬ್ದ ಹೊಡೆದು ಬಿಟ್ರೆ ಅದು ಹೋಗ್ಬಿಡುತ್ತೆ. ಯಪ್ಪ ಏನ್ ಹೋಗುತ್ತದ ಅದು ಅದು ಹೋಗ್ಬಿಡುತ್ತೆ. ಅದು ಏನು ನಾವು ಊರಿಗೆ ಮಿಕ್ಕಿದ ಪಂಡಿತ ಕರೆ ಕರೆ ನಿಜವಾಗತ್ತೈತಿ ನೋಡ ನೀನು. ನಿನ್ನವನು ಎಲ್ಲಿ ಹೊಡೆದ್ರೆ ಸಾಯ್ತೀವ ನೀನು. ಆ ಜಾಗನ ಯಾರಿಗೂ ಹೇಳೋದಿಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಹೆಂಡತಿಗೆ ಒಂದು ಸಲನು ಅಮ್ಮ ಅನಿಸಿಲ್ಲ. ಒಂದ ಹೊಡ್ತಕ್ಕ ಅಮ್ಮ ಅನಿಸಿದಲ್ಲ. ಹೊಟ್ಟಿಗೆ ಏನ್ರ ತಿಂತಿಲ್ಲ ಮುಚ್ಚಬಾಯ್. ಬಾಯಿ ಮುತ್ತಾರ ಬಾಯಿ ತೆಗಿತಲ್ಲ ನೀನು. ಹೌದು ನಾವು ಉಲ್ಟಾ ಹುಟ್ಟೇನು. ಹಾಗಲ್ಲಪ್ಪ. ಅವ್ರು ಯಾರು? ದಿಟ್ಟಿಸ್ ನೋಡು ಅವ್ರನ್ನ. ಯಾರ ಅವ್ರು ಹೆಣ್ಮಕ್ಳು ಅವರು. ನಾವು ರಕ್ತಂಗಾರ ಮಾಡಿದ್ನಿ. ಹಾಗಲ್ಲ, ಅವ್ರು ಯಾರು? ಹೆಣ್ಮಕ್ಳು. ಅವ್ರು ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾರ್ ಜೊತೆ? ನೆಲ ಅವ್ರವ್ರೆ ವಸ್ತುಗಳ ಜೊತೆ ಆಟ ಆಡ್ತಾರ ಅವರು. ವಸ್ತುಗಳ ಜೊತೆ ಆಟ ಆಡ್ತಾರ ಅವರು. ಅದ ಹೆಂಗ? ಅದು ಬೆಳಿಗ್ಗೆ ಕಸ ಹೊಡಿಯೋದು, ನೆಲ ಒರೆಸೋದು, ಪಾತ್ರೆ ತಿಕ್ಕೋದು, ಅಡಿಗೆ ಮಾಡೋದು, ಉಳ್ಳಾಗಡ್ಡೆ ಎತ್ತೋದು, ಅದು ಎತ್ತೋದು, ಹಂಗೆಲ್ಲ ಕೆಲಸ ಮಾಡಿ ಕೈ ಒಳಿನ ಗಿರಿಯೆಲ್ಲ ಅಳೀಕ್ ಹೋಗ್ಬಿಟ್ಟಿರ್ತಾವ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಹಿಂಗೆ ತಿಕ್ಕಿ ಹಿಂಗೆ ಒತ್ತೀವಿ, ಹೇಳ್ತಾವು, ಹೇಳಕ್ ಚಾಲು. ಎಲ್ಲಿ ತಿಕ್ಕಿದ್ರೆ ಎಲ್ಲಿ ಎದ್ದೇಳ್ತಾವ ಅಂತ ನನಗೆ ಮೊದಲು ಹೇಳಪ್ಪ. ನಾ ತಿಕ್ತೀನಿ, ಎದ್ದೇಳಿಲ್ಲ ಅಂದ್ರೆ ಆಮೇಲೆ ನೀ ತಿಕ್ಕಕ್ಕೆ ಹಂಗೆ ಬರೋದಿಲ್ಲ ಅದು. ನಿನಗೆ ಆ ವಿಷಯ ನಾ ಹೇಳಿದ್ದೆ ಅಂದ್ರೆ ನಾ ಅಲ್ಲಿ ನಿಂದಿರ್ಬೇಕಾಗತ್ತೆ, ನೀ ಇಲ್ಲಿ ನಿಂದಿರ್ಬೇಕಾಗ್ತದೆ. ನೀವು ಎಲ್ಲರ ನಿಂದ್ರಿ ನಿಮ್ಗೊಂದು ಮಾತು ಹೇಳ್ತೀನಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮಿ. ಊರಲ್ಲಿ ಕರೆಂಟ್ ಇಲ್ಲ. ಇದು ಗ್ರಾಮ ಪಂಚಾಯತಿ. ವೆರಿ ಗುಡ್. ಇದು ತಾಲೂಕ್ ಪಂಚಾಯತಿ. ಥ್ಯಾಂಕ್ ಯು. ಇದು ಜಿಲ್ಲಾ ಪಂಚಾಯತಿ. ಹಾಂ. ನೀವೇನಿದ್ರು ಈ ಗ್ರಾಮ ಪಂಚಾಯತಿಗೆ ಅಷ್ಟೇ ಕೆಲಸ ಮಾಡಿ. ಇದ ಚಾನ್ಸ್ ಅಂತೇಳಿ ವಿಧಾನಸೌಧಕ್ಕೆಲ್ಲ ಕೈ ಆಡ್ಸಕ್ ಹೋಗ್ಬೇಡ್ರೆ. ಸಾರಿ ಸರ್. ಗುಂಡ ನಾವು ಅಲ್ಲಿ ಕುಂತು ಎಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕುಂತು ಕೇಂದ್ರವನ್ನೇ ಅಳಗಾಡಿಸ್ಬಿಡ್ತೀವಿ ನಾವು. ಅದಕ್ಕೆ ರಾಷ್ಟ್ರಪತಿ ನಾ ಇನ್ನೂ ಜೀವಂತ ಅದೇನ್ರಿ. ಅದಕ್ಕಾಗಿ ನಾವು ಸೈನ್ ಮಾಡಿಸಿ ಮತ್ತೊಮ್ಮೆ ಕರೆಸ್ತೀವಿ ಬೇರೆ. ಎಕ್ಸ್ಕ್ಯೂಸ್ ಮೀ. ಹೇಳಿ ನೋಡು. ಇವ ಸಂಸ್ಕೃತ ಪಂಡಿತ ಏನು ಇಂಗ್ಲಿಷ್ ಪಂಡಿತ? ನಿನಗೆ ತೋರಿಸ್ಬೇಕಂತ ಎಷ್ಟು ಆಸೆ ಐತೆ ಅವ್ನು ತೋರಿಸ್ಕೊಡಿಸ್ವಲ್ಲ. ಹೌದು. ಇದು ಕೈ ಕೈ ಕೈ. ಹೌದಾ? ನಾವೆಲ್ಲ ಇದಕ್ಕೆ ಕೈ ಅಂತೀವಿ. ಅದು ಕಾಲು. ಮತ್ತು ನಮ್ಗೆ ಗೊತ್ತಿಲ್ಲ ಅನ್ನೋದು ಕೈ ಅಂತೇಳಿ. ಹಂಗಲ್ಲ, ಮಾತಿನ ಮುಂದೆ ಹೇಳಿದೆ. ನನಗೆ ಯಾವ ಮಾತು ಬೇಕು ಒಂದು ಎಕ್ಸ್ಟ್ರಾ ಮಾತಾಡ್ತೀನಿ, ನಿಂಗೆ ಗುರುದಲ್ಲ. ಹೌದು, ಬರೋ ಮುಂದೆ ಬರೆದು ಕೊಟ್ಟು ಬಂದಲ್ಲ ಅದನ್ನ. ಒಬ್ಬ ಎಲ್ಲಿ ಬಂತದು? ಅಲ್ಲೇ ಬಂದತ್ ನೋಡ್ರಿ. ಅಬ್ಬಾ ಅನ್ನ ನೋಡು, ಅನ್ನ ತುಂಬಿದೆ. ಅನ್ನ ತುಂಬೈತ್ರೆ. ನನಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂದ್ರೆ ಇಷ್ಟ. ಅದೈತೆ ನೋಡ್ರಿ. ಅದು ಹೊಟ್ಟೆ ಉರಿತೈತೆ, ಅದು ಬೇಡ್ರಿ. ಬಾಯಿ ಹೊಲಸೈತಿ. ಮಟನ್ ಐತೆ ನೋಡ್ರಿ, ಸ್ವಲ್ಪ 2 ಪೀಸ್ ಸಾಕು, ಭಾಳ ತಿನ್ನಲ್ಲ. ಪಂಡಿತ್ರಿ ಮಟನ್ ಇಟ್ಟು ಬಿಡ್ರಿ ಬಾಯಾಗ. ಏನು ಮಾತಾಡಕತ್ತೀರಿ ನೀವು? ಏನಿದು? ನಾನು ಹಚ್ಚಿಕಾಯಿ ಚಟ್ನಿ ಮಿಕ್ಸರ್ ಎಳ್ಳಿಟ್ಟಿನ ಇಲ್ಲಿ ನಿನಗೇನು? ನಾನು ದೊಡ್ಡ ಪಾಯ್ತಾಡ ಕಡ್ಕೊಂಡು ನಿಂತೀನಿ ಇಲ್ಲಿ. ಮಟನ್ ನಿಂತೀನಿ ಅಳತಾನೆ ನಾವ. ಮೊದಲ 108 ರೂಪಾಯಿ BP ಗುಳಿಗೆ ಸದ್ ಮನ್ಯಾಗ ಮರ್ತು ಬಂದಿನಿ ನಾನು. ಎದಕ್ಕೆ ಕಾಡ್ತೀರ ನೀವು? ನಿಮಗೆ ರೇಪಿನ ಗುಳಿಗೆ ಕೊಡ್ತೀನಿ ತೋರಿ. ಮುಚ್ಚ ಬಾಯಿ. ಯಾರು ಹುಟ್ಟಿ ಯಾರು ಕಾಡ್ತಿರಲ್ಲೋ ಸಿಟ್ನಾಗ ನಾಲಿಗೆ ಸಿಟ್ನಾಗ ಸ್ಲಿಪ್ ಆಗ್ತದೆ. ಪ್ಲೀಸ್ ಬರ್ರಿ. ನಾ ಸಿಟ್ಟಿಗಿದ್ದೀನಿ ಅಂತ ನೀ ಸಿಟ್ಟಿಗೆ ಹೇಳ್ಬೇಡ. ನಾನು ನೋಡಕ್ಕೆ ಇಟ್ಟು ದಪ್ಪ ಕಾಣ್ತೀನಿ. ಹುಡುಗಿ ಮೇಲೆ ಜೀವ ನೋಡತ್ತಂತ ಹಿಂಗ ಅಂದ ಬಡದ್ ಬಾಯ ಹಾಕೊಂಡ ಮಗ ಅಂದ್ರೆ ನಾ ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ. ಇಲ್ಲ, ನೀ ಹೇಳಿದ್ ನನಗೆ ಅರ್ಥ ಆಗತ್ತೈತಿ. ನಾ ಹೇಳಿದ್ ನಿನಗೆ ಸತ್ರು ಅರ್ಥ ಆಗಲ್ಲ. ಬೇಡ ಅದು ಏನಾಗಿದೆ ಅಂತಂದ್ರೆ, ಯಾವುದು ಅನ್ನ ಇದೆ ಅನ್ನೆಲ್ಲ ನಿಮ್ಮ ಮನೆಯಲ್ಲಿ ಅಕ್ಕಿ ಇರುವವರೆಗೆ ಅನ್ನಕ್ಕೆ ಕೊರತಿಲ್ಲ ಅಂತ ಹೇಳ್ತದೆ ಈ ಕೈ. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಪೆರಲವ್ಲಿ ಸಣ್ಣಕ್ಕಿದ್ದಾಗ ಹಿಂಗೆ ಹಚ್ಚಿದ್ಲು. ಹಿಂಗೆ ಅಂದ್ರೆ ತಲೆಯಾಗ ಕೋದ್ಲಿರೋ ಮಟ್ಟ ಏನಿಗೇನು ಬರ ಇಲ್ಲ. ಒಟ್ಟೆ ಅಪಾರ್ಥ ಮಾತಾಡ್ತಾನ ನಾವು. ಅವ ಹಂಗ ಮಾತಾಡ್ತಾನ್ರಿ. ಆಕೆ ನಮ್ದೇನು ಲೆಕ್ಕಕ್ಕೆ ಇಲ್ತವ್ರಿ. ನಮ್ಮ ಮನ್ಯಾಗ ಗಂಡಸರ್ದೇನು ನಡೆಸಲ್ರಿ. ನಂದು ಕಸ್ಕೊಂಡ್ಬಿಟ್ಟು ನೋಡು. ಇದೇನಿದು? ಶಂಕ ಕೊಟ್ಟು ಚಕ್ರ ತಿರುಗಸ. ಇದು ಮತ್ತೊಂದು ಶಂಕ. ಅದನ್ನ ಮತ್ತೊಮ್ಮೆ ಕೊಟ್ಟು ಇದೇನಿದು? ಮತ್ತೊಂದು ಚಕ್ರ ತಿರುಗಿಸಿದಲ್ಪ ದಡಲ್ ಬುಡಲ್ ಅಂತ. ಇದೊಂದು ಚಕ್ರನ, ಅದನ್ನು ತಿರುಗಿಸೋದ ಇವತ್ತು. ಗುಂಡ ಏನದು? ಚಕ್ರಗಳು ರೇಖೆ ಏನೋ ಬಂಡ ಹೆಂಗ್ ಮಾತಾಡ್ತಾನ ಸ್ವಲ್ಪ ಸಮಾಧಾನ ಮಾಡೋಣ. ಸಾಕು. ಇನ್ನು ಹೆಂಗಸರಿಗೆ ಸಮಾಧಾನ ಆಗೋದು.
ಗಂಡಸರ್ದ ಅಂದ್ರೆ ಬಿರುಸು ಹತ್ತೈತಿ ಒಂದೇಳಿ. ಅದು ಏನಾಗ್ತದ್ರೆ ಯಾವ್ದು ಗಂಡಸರ್ದ? ಇವು ತ್ರಿಚಕ್ರ. ಓ ತ್ರಿಚಕ್ರ. ಏಕಚಕ್ರ ಸದಾಭೋಗಿ, ದ್ವಿಚಕ್ರ ರಾಜಪಂಡಿತ, ತ್ರಿಚಕ್ರ ಲೋಕ ಸಂಚಾರಿ ಅಂತ ಹೇಳ್ತದೆ. ಹಂಗಂದ್ರೇನ್ರಿ? ನೀನ್ ಹೇಳ್ತಿ ಒಂದವರಾಗ ಹೊಟ್ಟೆ ಇರೋದಿಲ್ಲ ಆಕಿ. ಇಲ್ರಿ, ಅವು ಬ್ಯಾಗ್ ಹಿಡ್ಕೊಂಡು ಅಮೆಚೂರ್ ಅಡ್ಡಾಡಿ ಚಟ ಇದ್ರ ಕಾಲ ನಾಯಿಗಿರಿ ಕಟ್ ಮಾಡ್ತೀವಿ. ಏನಿದು ಲಕ್ಷ್ಮಿ ಲಕ್ಷ್ಮಿ ನೋಡು, ಲಕ್ಷ್ಮಿ ನೋಡು. ಲಕ್ಷ್ಮಿ ಅದಾಳ್ರಿ? ಲಕ್ಷ್ಮಿ ಅದ ಯಾರು ಭಾಗ್ಯ ಲಕ್ಷ್ಮಿ? ಬರೀ ಲಕ್ಷ್ಮಿ ರೀ? ಇಲ್ಲ, ಬಿಳೂರು ಲಕ್ಷ್ಮಿ ಅದ ನೋಡು. ಸಿರೋಲಕ್ಷ್ಮಿ ಇರ್ಬೇಕು. ನಮ್ದು ಯಾಕ? ನಮ್ದು ಅದು ನಿಮ್ದೇ ಐತೇನಂತ ನೋಡ್ರಿ. ಹಂಗ ಲಕ್ಷ್ಮಿ ಅಂದ್ರೆ ಕಾಂಚನ. ಕಾಂಚನ ಲಕ್ಷ್ಮಿ. ನುಂಗಿ ಬಿಡು, ನನ್ನ ನುಂಗಿ ಬಿಡು. ಅಯ್ಯಪ್ಪ, ನಿನ್ ನುಂಗಿ ಎಲ್ಲಿ ವಾಂತಿ ಮಾಡ್ಕೊಲ್ಲ ಹೊಲಸಕಡೆ. ಏನು ಅಂತಂದ್ರ ರೊಕ್ಕ ರೊಕ್ಕ ಭಾಳ ಐತಿ. ತೆಗಿ ಎಷ್ಟು ಮಿಸ್ತೈತಲ್ಲ. ಯಾವ ಎಣ್ಣೆ ಹಚ್ತೀರಿ ನೀವು? ನವರತ್ನ ಕೂಲ್ ಕೂಲ್. ಆದ್ರೆ ಶಾಂಪೂ ನಾನು ಆಲ್ ಕ್ಲಿಯರ್ ಯೂಸ್ ಮಾಡೋದು. ಹಿಂಗಾಚ್ ಬಂತಾನೆ ಇದು. ಬರ್ಲಿ. ಬೋ ಇಲ್ಲೋಡು, ಸಂತಾನ ಭಾಗ್ಯ. ಅದನ್ನ ನೋಡ್ಕ್ಯಾಡ್ರಿ. ನನಗೆ ಅದು ಅಲ್ಲಿ ಮೇನ್ ಪಾರ್ಟ್ ಬಂದ ಮಕ್ಕಳ ಫಲ ನೋಡು, ಮಕ್ಕಳ ಫಲ. ಈ ಗುಂಡ ಬಾಳದವ್ ಬಾಳದವ. ನಾ ಕಷ್ಟನ ಪಡೋದಂಗ್ರಿ. ನಿನಗೆ ಹುಟ್ಟು 3, ಮಂದಿ ಹುಟ್ಟು 3. ಇಷ್ಟಾಗ್ಬಿಟ್ರೆ ನಿಮ್ಮ ಜೀವನ ಸಾರ್ಥಕ. ಯಾರವ ನನಗೆ ಗೊತ್ತಿರ್ಲಾರ್ದು ಬಂದ್ ಹೊಂಟವ. ನನಗೆ ಹುಟ್ಟು 3 ಅಂತ, ಮಂದಿ ಹುಟ್ಟು 3 ಅಂತ. ಯಾವ ಜೋಡಿ ನಡೆಸಿದಿ? ಅವ ಅದಕ್ಕ ಬರ್ತಾನ. ನಾವು ಸಂಗನಾಳದವ ನಟ್ಟೆ. ಸರಿ, ನಿನ್ನ ಬಿಡ್ಸಕ್ ನನ್ನ ಬಿಡ್ತಾರ. ನಡಬರ್ಕ್ ಮಾತಾಡಿದಿ ಹೆಚ್ಚಿಗೆ ಬೀಳ್ತಾವ ನಿನಗ. ಡಿಸ್ಕೌಂಟ್ ಅವು. ಯಾರವ ಹೇಳ್ತಿಲ್ಲ? ನಾವು ಹೊರಗೆ ದುಡ್ಕೊಂತ ಹೋಗುದಿ ಮನ್ಯಾಗ. ಏನು ನಾವು ದುಡ್ಕೊಂತ ಹುಚ್ಚ ಮುಚ್ಚ ಬಾಯ್. ಯಾರವ ಹೇಳ್ಬೇಕು? ಯಾರವ? ಬೆಂಕಿ ಹಚ್ಚಿ ನಿಂತಿಯಲ್ಲ. ಅದಕ್ಕ ನನಗೆ ಹನುಮಂದಿರ ಹುಡುಗಿ ಹಾಸಿ ಕೊಟ್ಟು ಕಳ್ಸಾಗತ್ತೆ. ನಾನು ಹೇಳ್ತೀನಿ ಅವ್ನು ಯಾರು. ಮಾರೋ ಮಾರೋ ಮುಜೆ ಮಾರೋ ಮಾರೋ. ಪುರುಷತ್ರ ಕೊಡ್ರು ಮಾತಾಡಕ. ಅದ ಇಲ್ದಂಗ ಆಗೈತ್ರಿ ನನಗ. ಏನು ಪುರುಷತ್? ಹಂಗಲ್ಲಪ್ಪಾಜಿ, ನಾ ಹೇಳಿದಕ್ಕೆ ಅಪಾರ್ಥ. ಏನ್ರಿ ನಾವು ದುಡಿಯೋರು? ಅದು ಏನಾಗಿದೆ ಅಂತಂದ್ರೆ, ಏನ್ರಿ ನಾವು ದುಡಿಯೋರು? ಸಾಕು ಸಾಕು. ಹತ್ತು ಬಿಡ್ತೀನಿ ನಾವು ಹೊಯ್ಕೊಂಡ್ಬಿಡ್ತೀನಿ ಈಗ ನಿಂತು. ಅಪ್ಪಾಜಿ ಅದನ್ನೆಲ್ಲ ಬಿಡಿಸಿ ಸುಂದ್ರ. ನಾವು ದುಡಿಯೋರು ಇವ್ರು ಅಲ್ಲಿ. ಪಾಪ ಅವ್ ದುಡಿಯವ. ಅದ ಬಾಯಿಗೆ ಬಂತು ನನಗೆ. ಅದು ಹಾಗಲ್ಲ ಗುಂಡ. ಅದೇ ಕಸ್ಕೋರ ನಿನ್ನ ಆಕೆ ಪಟ್ಟು ಪಟ್ಟು ಹೊಡ್ಯಾಕತ್ತಲ್ಲಮ್ಮ. ಮೊದಲ ಎಣ್ಣೆ ಹಚ್ಚಲಿ ಚುರು ಚುರು ಅನ್ನತದ. ಮತ್ತೇನ್ರಿ ಅಲ್ಲಿ ನಮಗ್ ಹುಟ್ಟು 3 ಅಂತ, ಮಂದಿ ಹುಟ್ಟು 3. ಅದಕ್ಕೆ ಅವು 3 ಮಂದಿಗೆ ಹಡದ್ ಬಿಡ್ನಿ. ಯಾವ್ದೋ ಮುಸುಡಿ. ನೀನು ಎಲ್ಲ ಚಂದದವನ, ನೀನು ಚಂದದವನ. ನಾನು ಸತ್ತಿನ ನನ್ನ ಮಾತು ಮುಗಿದಾವ್. ಜೀವನ ಹುಟ್ಟ್ಯಾವ ಅದ ಹೇಳ್ತೀನಿ ಶಿವ. ನಿಂದ ಐತಿ ಇವತ್ತು. ನಿಮ್ಮ ಮೇಲೆ ಸಿಟ್ಟಿಲ್ಲ ನನಗೆ. ಇನ್ನೊಂದ್ಸಲ ಯಾವ ಭವಿಷ್ಯ ಅಂತ ಬರ್ಬೇಕು ನನ್ನ ಕಡೆ. ಬೆಳತನಕ್ಕೆ ಉಪ್ಪಿಟ್ಟು ತಿನ್ನಿಸಿ ಹೊಡಿತು ನೋಡ ಅಪ್ಪಾಜಿ. ಅದು ಗೂಟ ಬರಬ್ಬರಿ ಗಾಡ್ಯಾಗ ಇತ್ತ. ನಾ ಏನು ಕಿತ್ಕೊಳ್ಳಿಲ್ಲ ಅದನ್ನು. ಮತ್ತೆ ಡೈರೆಕ್ಟ್ ನಾನ ಅಲ್ಲಿ. ಈಗಾದ್ರೂ ಮಾತಾಡ್ಬೋದಾ? ಅದ ಸಾಕು. ಆ ಟ್ಯಾವಲ್ ತೆಗದಿ ನನ್ನ ಕೂದಲು ಹಾಳೆಯಾಗೈತೆ ನೋಡಿ ನನಗೆ. ಪಾಪ ಅವ್ರಿಗೆ ಯಾಕೆ ಹೊಡಿಯಾಕತ್ತಿ? ನೀನು ಹೊಡಿಬೇಡ ಸುಮ್ಮೀರು. ಅದು ಏನಾಗಿದೆ ಅಂತಂದ್ರೆ, ನಿಮಗೆ ಹುಟ್ಟು ಎಷ್ಟು, ಮಂದಿ ಹುಟ್ಟು ಎಷ್ಟು, ಅದೇ ಹೇಳ್ತೀನಿ. ಅಂದ್ರೆ ನಮಗೆ ಹುಟ್ಟು ಅಂದ್ರೆ ನಿಮ್ದಲ್ರಿ, ನನಗೆ ಹುಟ್ಟಿದ್ದು. ನಿನಗೆ ಹುಟ್ಟು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಬೆಳೆದು ನಾಳೆ ವಯಸ್ಸಾದ ಮೇಲೆ ಕಟ್ಟಿ ಮೇಲೆ ಹೊರಗಡೆ ಕುಂಡ್ರಿಸಿ ಒಂದು ಗ್ಲಾಸ್ ನೀರು ಕೊಡೋಣ ಪಟ ಪಟ ಸಾಯ ಹೊಡಿತಾರಲ್ಲ ಗಂಡು ಮಕ್ಕಳು, ಅವು ನಿನಗೆ ಹುಟ್ಟಿದ್ದು. ಶವಾಸ ಗಂಡ ಮರ ಗೆದ್ದು ಅಂದಂಗ. ಇನ್ನು ಮಂದಿ ಹುಟ್ಟಿದ್ವು ಅಂತಂದ್ರೆ ಅದ ಬೆಂದಿದ್ರಿ. ಸಮಾಧಾನ ಸಮಾಧಾನ ಸಮಾಧಾನ. ಅದು ತಡ್ಕೊಂಡಿದ್ದಕ್ಕೆ ಹಿಂಗೆ ಮಾಡೋದು ನಾವು ದುಡಿಯೋರು ಇವ್ರು ಅಲ್ಲಿ. ನೀ ಹಗಲಿಲ್ಲ ಅಂದ್ರೆ ನನ್ನ ಬಾಯಿ ಅದ ಬರ್ತೀನಿ ನಾ.
ಅದೇನಾಗೈತಿ ಅಂತಂದ್ರೆ ಮಂದಿ ಹುಟ್ಟು ಎಷ್ಟು ಅಂತಂದ್ರೆ ಅಂತ ಬಾ ಅವನು ಕಟ್ಟಿ ಹಾಕೊಂಡ್ 5 ನಿಮಿಷ ಅವನೇ ಕಟ್ಟಿ ಹಾಕ್ತೀರಿ ನೀವು ಹಂಗ ಮಾಡಕತ್ತೀರಿ ಅದು ಟಚಿಂಗ್ ಇಲ್ಲದ ಮಾತು ಹೆಂಗ್ ಬರುತ್ತಾ ಹೇಳ್ರಿ ಅದು ಬ್ಯಾ ಬಿಡು ಹೋಲ ಕಡೆ ಅದೇನಂದ್ರೆ ನಮ್ಮ ಮನ್ಯಾಗ ಬೆಳೆದು ನಮ್ಮ ಮನೆ ದೀಪ ಬೆಳಗು ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗಿ ದೀಪ ಬೆಳಗ್ತಾವಲ್ಲ ಹೆಣ್ಣು ಮಕ್ಕಳು ಅವರು ಮಂದಿ ಹುಟ್ಟಿದ್ದು ಹೆಣ್ಣೆಷ್ಟು ಗಂಡು 3 ಅನ್ನೋದಕ್ಕೆ ನೀ ಹಿಂಗಂದೆ ನಾನು ಅವ್ವ ಏನೋ ನಿನ್ನ ಹೆಣ ಎತ್ಲಿ ಎತ್ತ ಚಂದ ಅನ್ಯೋನ್ಯವಾಗಿದ್ದ ಗಂಡ ಹೆಂಡತಿ ಕರ್ನಾಟಕದ ನಾವೇ ಇಬ್ರು ಉಳಿದವ್ರು ಆ ನೆಟ್ಟಿಗೆ 3 ಗಂಡು 3 ಹೆಣ್ಣು ಅನ್ನಕ್ಕೆ ಏನಾಗಿತ್ತು ಅವನ ಕೈಯಾಗ ಪೋಚಾರ ಕೊಡೊಂದು ಕಣ್ಣು ಹೊಡೆದ್ಬಿಟ್ಲಿ ಹಿಂಗ ಶಬಾಷೋ ಗಂಡ ಮಕ್ಕಳ ಇವ್ರದ್ದು ಏನ್ರ ನಾವು ಜಗಳ ಬಿಡಿಸಕ್ ಹೋದ್ರೆ ನಮ್ಮನ್ನ ಹಂಗೆ ಹರಿತಾರೆ ಇವರು ತಮಗೇನೋ ಹರ್ಕೊಳೋದಿಲ್ಲ ಇವರು ಬಾಳ ಮಂದಿ ಹಂಗಾಗಿ ಅವ್ರಿಗೆ ಗಂಡ ಹೆಂಡ್ರ ನಡ್ಬಾರ ಕೊಟ್ಟ ಹೋಗಬಾರ ಹೌದೌದ್ರಿ ಒಂದ್ಸಲ ಹೋಗಿ 3 ಪುಟ್ ಸಗಣಿ ತಿಂದಿನ ವೆರಿ ಗುಡ್ ವೆರಿ ಗುಡ್ ನಿಮ್ಮ ತಲೆಯಲ್ಲಿ ಬಳಸಿಲ್ಲ ಈಗ ಇಷ್ಟೊತ್ತನ ಬೋಳಿಸಲ್ಲ ಮಾತಿನೂ ಬೋಳಸಾವ ಅದಕ್ಕೆ ಅವ್ರ ತಲೆ ಗಂಟಿ ಬಿದ್ದು ಇದ್ರ ಮಾತು ಇಷ್ಟ ನೋಡ್ರಿ ಅಡ್ಡಿನಿಲ್ಲ ಬಡ್ಡಿನಿಲ್ಲ ಆಡ್ತಾರ ಕನ್ನೆರಡು ವರ್ಷ ಶಿರೆ ಐತ್ರಿ ಇದು ಹೌದು ಸಿಕ್ಕ 5 ನಿಮಿಷದಲ್ಲಿ ನನ್ನ ತಲೆ ತಿಂದಿಟ್ಬಿಟ್ಟ ಈ ಪುಣ್ಯಾತ್ಮ ಇನ್ನು ಜೀವನ ಪರ್ಯಂತ ಅವನ ಜೊತೆ ನೀ ಹೇಗೆ ಬಾಳೆ ಸಾಗಿಸ್ತಿ ಅಂತ ಹೆಂಗ್ ಬಾಳ ಸಾಗಿಸ್ಬೇಕ್ರಿ ಸಾಕಾಗಿ ಹೋಗೈತ್ರಿ ಯಾಕಂದ್ರೆ ಒಂದು ಕೆಲಸ ಮಾಡು ಬಿಟ್ಟ ಬಿಡು ಚಪ್ಪಲು ಏನು ಪ್ಯಾರೆಗೋದೆ ಹಿಂಗ ಒಟ್ಟು ಬಿಡಿಸಿ ಮಂದಿದ ತಗೊಂಡು ಹೋಗ್ಬಿಡುದ ನಿನ್ ಚಟ ಅಕ್ಕಿದ ಸೀದಾ ಇದ್ದಾಗ ಮುಸುಳಿ ನೋಡಕ್ಕಾಗುದಿಲ್ಲ ನಾನು ಜರಾಕ್ಸ್ ಆಗೈತೀನಿ ಮುಸುಡಿ ಸಾಕಾಗ್ಬಿಟ್ಟಂತ್ರಿ ಆಕಿಗೆ ಏ ಇಷ್ಟು ಬ್ಯಾಸರಾಗಿ ಎದಕ್ ಬದುಕೋ ನೀನ್ ಹೆಣ ಅದಕ್ಕೆ ಬದುಕಿದಿ ನೀ ಸಾಯೋ ನೀ ಸಾಯಿ ನೀವು ಕಲಿದ್ರಿಲ್ಲ ಫುಲ್ ಫ್ರೀ ಇದ್ದೇನೆ ನೀವು ಸಾಯ್ರಿ ನಿಮ್ಮಿಬ್ರು ಜಗಳದ ನಾಯಕ್ ಸಾಯ್ಬೇಕು ಅವ್ರ್ಯಾಕ್ ಸಾಯ್ತಾರ ಊರಾಗಿನ 4 ಮಂದಿ ಬೇಕಾಗ್ಯಾರವ್ರ ಮತ್ ಇನ್ನಿಬ್ಬರಿಗೆ ಯಾಕೆ ಬೇಡ ಆದ್ರು ಅವ್ರ ಯಾರ ಮುಂದೆ ಬೆಂಕಿ ಇಡೋರಿಗೆ ಎಂದು ಹೊಯ್ಕೊಳ್ಳೋರಿಗೆ ಇನ್ನು 3 ಮಂದಿನ ಬಿಟ್ಟಲ್ಲ ಯಾರ್ಯಾರು ಮುಂದೆ ಸುರುಮರಿ ತೂರವ ಇನ್ನೊಬ್ಬ ಚಿಲ್ರ ಅರಸವ ಇನ್ನೊಬ್ಬ ನನ್ನ ಬರಬ್ಬರಿ ಗೋಡ ಕುಂಡ್ರಿಸಿ ನಾ ಬರಬ್ಬರಿ ಕುಂಡ್ರಿಕಂತ ಜಾಡ್ಸೋತ ನನ್ನ ಚಂಡಿ ಚೂಟಿ ದಂಡಿನರ ಮುಂಡ ಮೋಥಾಕ ಇಲ್ಲೇ ನನ್ನ ಹೆಣ್ಣು ಮೆರವಣಿಗೆ ಹೊಂಟತ ಅಲ್ಲೇ ಇಲ್ಲಿ ಆಕಿನ ಅಂದ್ರೆ ಇಬ್ಬರಿಗೆ ಬೇಕಾಗ್ಯಾರ ಅಂತೇಳಿ ಅವರು ಬುದ್ಧಿವಂತರಿ ಗಂಟು ಬಿದ್ದೇವ್ರಿ ಪಂಡಿತ್ರ ಇದು ಒಟ್ಟ ಕೈ ನೋಡಕ ಬಿಡಲ್ರಿ ಗಂಟು ನಿಮ್ಗ ಪುರ್ಸತಿ ಸಿಕ್ಕ್ರ ಪುರುಸತ್ತೊಳಗೆ ಇರ್ತೀನಿ ನಾನು ಪುರುಸತ್ವನೇ ಇಲ್ಲ ಸಂಜೆ ಮುಂದೆ ಮನೆಗೆ ಬರ್ಲಿ ಸಾಯಂಕಾಲ ಲೇಟ್ ಆಗ್ತದ ನಡಿ ಈಗ ಹೋಗೋಣ ಕಂಡಿಲ್ಲ ಅಂದ್ರೆ ಹೆಂಗಸರ್ನ ಪೂರ ವಿಷಯ ಕೇಳ ಸಂಜೆ ಮುಂದೆ ಬರ್ರಿ ಸಾಯಂಕಾಲ ಬರ್ಬೇಕಾ ಆಯ್ತು ಗೋಧೂಳಿಯ ಸಮಯಕ್ಕೆ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೇನೆ ಗೋಧೂಳಿ ಅಂದ್ರೆ ಏನು ಗೊತ್ತಾಗಲಿಲ್ಲ ಓ ಅಷ್ಟು ಜನರೇಟರ್ ನಾಲೆಜ್ ಇಲ್ಲ ನಿನಗ ಗೋ ಅಂದ್ರೇನು ಗೋ ಅಂದ್ರೇನು ದನ ಹಾ ಅವೆಲ್ಲ ದನ ಧೂಳು ಎಬ್ಸುವಂತ ಬರ್ತಿರ್ತಾವಲ್ಲ ಆ ಧೂಳದಾಗ ಈ ಕ್ವಾಣ ಬಂದು ಬಿಡ್ತತ್ ಅಂತ ಹೇಳಕತ್ತಾನ ಅವಾಗ ಯಾಕೆ ಬರ್ತಾರ ಇವರು ಕಾಣ್ಬೇಕಲ್ಲ ಮಂದ್ಯಾಗ ಇವನ ಅಂತೇಳಿ ಹಾ ಅವಾಗ ನಿನ್ ಗದ್ದಲ ಕೇಳ್ದ ಮರ್ತಿದ್ದೆ ನಾನು ಕೇಳ ಆರಾಮ್ ಕೇಳಿ ಟೈಮ್ ಐತೆ ಸಂಗು ನಮ್ಗ ಬಿಟ್ಬಿಟ್ಟ ಟೈಮ್ ಅದು ಪಂಡಿತ್ರ ಹೊಟ್ಟಿಗೆ ಏನ್ ತಿಂತೀರಿ ಏನು ಪದ್ಧತಿ ಏನು ಸಂಸ್ಕೃತಿ ನಿಮ್ದು? ನಮ್ಮ ಮನ್ಯಾಗ ಹಂಗ ಕಲ್ಸ್ಯಾರ ಅಲ್ಲ ದೊಡ್ಡವ್ರು ಕೇಳೋ ರೀತಿ ಇದು ಹೆಂಗ್ ಕೇಳ್ತಾರ ಹೊಟ್ಟಿಗೆ ಏನ್ ತಿಂತೀರಿ ಅದು ಬೇಕಾಗ್ತಿದೆ ಅದಕ್ಕೆದಕ್ಕೂ ಬೇಡ ನೋಡು ಅಪ್ಪಾಜಿ ದೊಡ್ಡವ್ರನ್ನ ಕೇಳ್ಬೇಕಾದ್ರೆ ಒಂದು ಪದ್ಧತಿ ಅಂತ ಇರುತ್ತೆ ನಮ್ಮಂತವ್ರು ಗುರು ಕೊಡ್ಬೇಕಾದ್ರೆ ಏನು ಕೇಳ್ಬೇಕಾಗ್ತದೆ ಪಂಡಿತ್ರಿ ನೀವು ಏನು ಸ್ವೀಕಾರ ಮಾಡ್ತೀರಿ ಏನು ತೆಗೆದುಕೊಳ್ತೀರಿ ಹೊಟ್ಟಿಗೆ ಏನು ಸೇವಿಸ್ತೀರಿ ಅಂತ ಕೇಳ್ಬೇಕಾಗ್ತದೆ ಪಂಡಿತ್ರಿ ನೀವು ಹೊಟ್ಟಿಗೆ ಏನು ಸೇವಿಸ್ತೀರಿ ಇದು ಏನೂ ಇಲ್ಲ ಅದೇನಾಗಿದೆ ಅಂದರೆ ನಾವು ವಯಸ್ಸು ಆದ ಕಾರಣದಿಂದ ನಾವು ಅಳಕಂದೇ ಬಯಸ್ತೀವಿ ಅಳಕಂದ ಬೇಕು ನೋಡ ಯಾಕಂದ್ರೆ ಇದು ಪಿಸ್ಟಲ್ ಹೊಡೆದು ಬೀಳತ್ತಲ್ಲ ಹಿಂಗೆ ಅಳಕಂದೇ ಬಯಸ್ತೀವಿ ನಾವು ಅದೇನಾಗಿದೆ ಅಂದರೆ ಹೇಗಿರ್ಬೇಕಂದ್ರೆ ನಾವು ಶೌಕೆ ಪಾಯಸನ ಭಾಳ ಬಯಸ್ತೀವಿ ಶಾವಿಗೆ ಪಾಯಸ ಅದೇನಿದೆ ಅಂದರೆ ಸವರ್ಣಿ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯಾಮಿ ಅನ್ನೋ ಜನ ನಾವು ಏನೋ ಮಾತಾಡಿದ ಇದಂತ ಗೊತ್ತಾಗಲಿಲ್ಲ ನಾನು ತಿಳಿದ್ರೆ ನೀನು ಮುಸುಡಿ ಯಾಕೆ ನೋಡ್ತಿದ್ದೆ
ಗೊತ್ತಾಗಿಲ್ಲಲ್ಲ ಇಲ್ರಿ. ನಾವು ಶಾವಿಗೆ ಪಾಯಸ ಬೇಯಿಸ್ತೇವೆ ಹಾ, ಹಾ. ಅದನ್ನ ಮಾಡೋ ವಿಧಾನ ಹೇಗಿರ್ಬೇಕಂದ್ರೆ ಅದು ಹಂಗಿರ್ಬೇಕು ನಾ ಹೇಳ್ತೀನಿ ನಿಮಗೆ ಆ ರೀತಿಯಲ್ಲೇ ಮಾಡ್ಬೇಕು ಪ್ಲೀಸ್ ಅಂದ್ರೆ ಅದು ನಾವು ಸ್ವೀಟ್ ಆಗುತ್ತದೆ ನೀವು ಶಾವಿಗೆನ ತುಪ್ಪದಲ್ಲಿ ಹುರ್ಕೋಬೇಕು. ಯಾವುದು ನಂದು ತುಪ್ಪದಾಗ ಇದು ನಂದಿನಿ ತುಪ್ಪದಾಗ ಬೇಡ ಆಕಳು ತುಪ್ಪ ತೊಗೊಂಬರ್ಬೇಕು. ಓ ಶುದ್ಧ ಹಸುವಿನ ತುಪ್ಪ ಮರಳಾಗಿರುತ್ತೆ. ಅದ್ರ ತೊಗೊಂಬರ್ಬೇಕು, ಅದನ್ನ ಕೆಂಪಾಗೋರು ಹುರ್ಕೋಬೇಕು. ಏನು ಶಾವಿಗೆ ತುಪ್ಪ ಹಾಕಿವಲ್ಲ ಮೊದಲನ ಹಾಕಿ ಶಾವಿಗೆ ಹುರ್ಕೋಬೇಕಲ್ಲ, ಕೆಂಪಾಗಬೇಕದು ಏನು ಶಾವಿಗೆ. ಅದಾದ್ಮೇಲೆ ಅದೇನು ಮಾಡ್ಬೇಕು, 1-2 ಗ್ಲಾಸ್ ಹಾಲು ಹಾಕ್ಬೇಕಾಗ್ತದೆ. ಎಲ್ಲಿ ಕಡಾವಿಗಾಗೋ ಹಾಕ್ಬೇಕಾಗ್ತದೆ. ಆಮೇಲೆ ಅದ್ರ ಮೇಲೆ ಸಕ್ರೆ 5 ಸ್ಪೂನ್ ಸಕ್ರೆ ಹಾಕ್ಬೇಕು. 5 ಸ್ಪೂನ್ ಲಿಟಲ್ ಬಿಟ್ ಸಾಲ್ಟ್. ಹಂಗಂದ್ರ ತಿಳಿದಿಲ್ಲ? ತಿಳಿದಿಲ್ಲ ಉಪ್ಪು ಸ್ವಲ್ಪ ಉಪ್ಪು, ಯಾಕಂದ್ರೆ ಅದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಟೇಸ್ಟಿ ಆಗ್ತದೆ. ಐ ಲೈಕ್ ಟೇಸ್ಟಿ ಇವನು. ನಾನು ಬುಕ್ ಒಂದು ಪೆನ್ ತೊಗೊಂಡ್ಬಿಡು ಬರ್ಕೊಂಬಿಡು. ಅದನ್ನೆಲ್ಲ ತೊಗೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಮಾಡೋಕೆ ಹ್ಯಾಸ್ ಯು ಲೈಕ್, ನಿಮ್ಮ ಕಡೆ ಅಮೌಂಟ್ ಎಷ್ಟು ಇರ್ತದೆ ಅದ್ಮೇಲೆ ಡಿಪೆಂಡ್ ಇರ್ತದೆ. ನಂಬಲ್ಲಿ ಜಾಗದ ಅದನ್ನೆಲ್ಲ ಹಾಕಿ ಕಲಿಸಿಟ್ಬಿಟ್ರೆ ಸಾಕು, ಅದ್ರ ಬಂದು ನಾನು ಸ್ವೀಕಾರ ಮಾಡ್ಬಿಡ್ತೀನಿ. ಹಾ ಗೊತ್ತಾತ ನಿಂಗೆ ಅವ್ರು ಮಾತಾಡಕತ್ತಾರ ಅಂತ ತಿಳಿಯಾಕತ್ತೈತಿ, ಏನ್ ಮಾತಾಡಕತ್ತಾರ ದೇವ್ರನಿ ತಿಳಿವಲ್ಲ. ನನಗೆ ತಿಳಿತು ಪುಟ್ಲ ಅಂತ ಹೇಳಿ ನನಗೆ ತಿಳಿತು. ಹೇಳ ಈಗ ಸೀದಾ ಮನೆಗೆ ಹೋಗು, ಮಾಡಕ್ ಬರ್ತಾನೆ ನಿಂಗೆ ಪೈಸಾ. ಯಪ್ಪ ನನಗೇನ್ ಮಾಡಕ್ ಬರ್ತೈತಿ ಮಾರಾಯ. ಮನೆಗೆ ಹೋಗು, ನಂದ ತುಪ್ಪ ತೆಗಿ, ಏನ ನಂದಿನಿ ತುಪ್ಪ ತೆಗಿ. ಇನ್ನು ರೇವತಿ ತುಪ್ಪ ಹಾಕ್ಬೇಕು ನಿಂಗೆ ಗೊತ್ತಿಲ್ಲ ಅವ್ರಿಗೆ. ನಂದಿನಿ ತುಪ್ಪ ತಗೋ, ಅದರ ಶಾವಿಗೆ ಹುರಿ ತಿನ್ನು, ಸಕ್ಕರೆ ತಿನ್ನು, ಹಾಲು ಕುಡಿ, ಗೋಡಂಬಿ ದ್ರಾಕ್ಷಿ ತಿನ್ನು. ಬೆಳಗ್ಗೆ ಎದ್ದು ಕೂಳೆ ಮತ್ತು ಪಾಯಸ ಮಾಡಕ್ಕೆ ನೀನಲ್ಲ. ಅದು ಅಳ್ಳಕ್ಕಿರ್ಬೇಕ ಗಟ್ಟಿ ಇರ್ಬೇಕಂದ್ರೆ ಅಳಕ್ಕಂತ ನೋಡಿ. 1 ಗ್ಲಾಸ್ ಸೌಳ್ ನೀರು ಕುಡಿ, ಹಂಗಾರ ಚಂದ ಬರ್ತದೆ. ಗಂಟ್ಯಾಗ ಮಾಡ್ಬೇಡ ಅಂತ ಹೇಳು, ತೆಗ್ಯಾಕ ತ್ರಾಸ ಆಕೈತಿ. ಚಲೋ ಟೈಲ್ಸ್ ನೋಡಿ ಹೊಡೆದು ಬಿಡಂತ ನಾ ಬಂದು ತುಂಬುದು ಕೊಡುದು. ನೋಡಿ 2-3 ಕಡೆ ಪ್ರಾಕ್ಟೀಸ್ ಆಗೈತೆ ಅವ್ರಿಗೆ. ಏನು ಗುಂಡ ತಿನ್ನಾಕ ಬರಂಗ್ ಮಾಡ್ಬಿಟ್ರಲ್ಲಪ್ಪ ಎಲ್ಲರೂ. ತಿನ್ನೋದ್ರೆ ಹೆಂಗಾರ ಕಷ್ಟಪಟ್ಟು ಅವ ಹೇಳ್ದಂಗೆ ಯಾಕೆ ಮಾಡ್ಲಿ ನಾನು. ತಮ್ಮದೊಂದು ವೆರೈಟಿ ಬೇರೆ ಐತನ. ಅಲ್ಲ ನಾ ಬ್ಯಾರೆ ಮಾಡ್ತೀನಿ. ಬೇಡ ಇಲ್ಲ, ಅದೇನಾಗಿದೆ ಅಂದ್ರೆ ನಾ ಹೇಳೋದು ಮರ್ತಿದ್ದೆ ನಿಮಗೆ. ಅದು ನಾನು ಏಕಾದಶಿ ಇದ್ದ ಕಾರಣದಿಂದ ನಾನು ನೀರಾಹಾರ. ಏನು ನೀರಾಗ ಹಾರ್ತಾರಂತ ಅವ್ರ. ನನ್ನ ಸಾಯ ಹೊಡೆ ಕೆತ್ತಿದ ಕೈ ನೋಡಿ. ನೀರಾಹಾರ ಅಂತಂದ್ರೆ ನಾವೇನು ತೆಗೆದುಕೊಳ್ಳೋದಿಲ್ಲ ಹೊಟ್ಟೆಗೆ. ಹೊಟ್ಟೆಗೆ ಏನು ತಿನ್ನೋದಿಲ್ಲ. ಅಲ್ಲ ಹಾಲಾರ ಕೊಡ್ತಿದ್ನಿ 2 ಗ್ಲಾಸ್. ಬೇಡ, ಯಾಕ ನಂಗೆ ಆಗೋದಿಲ್ಲ, ವಾತಾಕತ್ತ ನನಗೆ. ಕಲಿಕ ಬಿಸಿಲೇರ ಕುಡಿತಿದ್ದಿ. ನಿನಗೆ ಕೇಳಿ ಪಪ್ಪುಸಿನ ತರ್ತೀನೋ ನಮ್ಗೆ ಗೊತ್ತಾಯ್ತು. ನನಗೇನು ಬೇಡ, ನಾ ಹಂಗೆ ಬಂದು ನಂದೆಲ್ಲ ನೀತಿ ಬೋಧಗಳು ನಿಮ್ಗೆ ಹೇಳಿ ನೀವು ಹಿಂಗೆ ಇರಿ ಅಂತ ಹೇಳ್ಬಿಡ್ತಾ ಆಯ್ತಾ. ಹಿಂಗ ಇರಂತ ಹೇಳ್ತಾರ ಅವ್ರ. ನಮ್ಮಂತನ ಗಂಟ ಬಿದ್ದಾರ ಅವ್ರ ಹಿಂಗ ಹೇಳ್ರಂತೆ. ಎಂತ ಚಂದ ತಿಂತಿದ್ರು, ಅದಕ್ಕೂ ಬಾಯ ಮಣ್ಣು ಹಾಕಿದೆಲ್ಲೋ ನೀನ. ಪಂಡಿತ್ರ ಅವ್ನ ಮಾತು ಕೇಳಿ ತಪ್ಪಿಸ್ಬೇಡ್ರಿ. ನಾನು ಬಂದ್ಬಿಡ್ತೀನಿ, ಯಾರಾದ್ರೂ ಬರ್ತೀರಿ ಬರ್ರಿ. ಬಂದ್ರೆ ಮಾವನ್ನ ಬುಲೆಟ್ ಗಾಡಿ ಏ ಪಡೆ 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 ಏ ಪಡೆ 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 ಏ ಪಡ ಕಾಲೇಜ್ ಹುಡುಗರ ಪಿಕ್ಕಿ ಪಿಕ್ಕಿ ನೋಡ್ದ ಮನನಾಗ ಆಗತೈತಿ ಧಡ್ 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 ಮನನಾಗ ಆಗತೈತಿ ಧಡ್ 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 ಮಾವ 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 ಬುಲೆಟ್ ಮಾವ 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 ಪಲ್ಸರ್ ಮಾವ ಇದರ ಜಾಗ ನಿನ್ನ ಆಕಿ ಬುಲೆಟ್ ಚಾಲೂ ಮಾಡಿದ್ಕೊಳ್ಳಿ ಒಂದು ಅಪ್ಪನ ಇಂಜಿನ್ ಹೊಡ್ಯಾಕೈತೇನ. ಯಪ್ಪ ಟೂಟು ಊರಿಗೆ ಮಿಕ್ಕಿದ ಮಿಂಡ್ರಿ ಮತ್ತಾರು ಬಂದ್ರು ನಮಸ್ಕಾರ ದಿನ. ಯಪ್ಪ ಪಂಡಿತ ಆಕಿ ತಚ್ಚು ಗಿರಿಸಾಗರದಾಗ ಎಲ್ಲರೂ ಪಟ್ಟಿ ಹಾಕಿ ನನ್ನ ಮದುವೆ ಮಾಡ್ಯಾರಪ್ಪ. ಅದ್ರಲ್ಲಿ ನಾನು 11 ರೂಪಾಯಿ ಹಾಕಿದ್ದೀನಪ್ಪ. ಪಟ್ಟಿ ಕೊಟ್ಟಿನಿ ಅಂತೇಳಿ ಪಾರ್ಟ್ನರ್ಶಿಪ್ ಕೇಳಕ್ ಬರಬಾರ್ದು. ಏನು ಮಾತಾಡ್ತೀವಿ ಗುಂಡ ನೀನು ಕನ್ನಡ ಹೇ ಹುಚ್ಚ. ನಾನು ಬಂಗಾರನ ಬೇರೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಮತ್ತೆ ಕಾಸ್ ನಮ್ಮ ಅಕ್ಕನ ಮಗಳು ಅಂತ ತಿಳಿದಿದ್ದೀನಿ ನಾನು. ಮತ್ತು ನಾನು ನಮ್ಮ ಅಕ್ಕನ ಮಗಳು ಅಂತ ತಿಳ್ಕೊಂಡಿದ್ನಲ್ಲ. ಇಲ್ಲೇ ಫೇಲ್ ಆಗೋದು ನೀವು. ಯಾಕ ಹುಚ್ಚ, ನಿಮ್ಮ ಅಕ್ಕ ಬೇರೆ ನಮ್ಮ ಅಕ್ಕ ಬೇರೆ ಅಲ್ಲೋ. ನಿಮ್ಮ ಅಕ್ಕನ್ ಒಂದೇ ಅದ್ರದ್ದು ಏ ಸೈಡ್ ಅದು ಬೇರೆ ಕರೆ. ನಿಮ್ಮ ಅಕ್ಕ ಬೇರೆ ಅಲ್ಲ, ನಮ್ಮ ಅಕ್ಕ ಬೇರೆ ಅಲ್ಲ. ಬೇರೆ ಅಲ್ಲ. ನಿಮ್ಮ ಮೌ ಬೇರೆ ಅಲ್ಲ, ನಮ್ಮ ಮೌ ಬೇರೆ ಅಲ್ಲ ಅಲ್ಲ ಅಲ್ಲ. ನಿಮ್ಮ ಹೆಂಡ್ರ ಬೇರೆ ಅಲ್ಲ, ನನ್ನ ಸ್ಟೆಪ್ನಿ ಬೇರೆ ಅಲ್ಲ. ಅಲ್ಲ ಬೇರೆ. ಹೋಯ್ಕೋ ನಿಮ್ಮ ಹೋಗ್ಲೇ ಗುಂಡ, ನನ್ನ ಮೇಲೆ ಹಿಂಗ ವಿಶ್ವಾಸ ತಾಳೆ ಅಂದ ಮೇಲೆ ನಿನ್ನ ಬಂಗಾರ ಹೊಡೆದುಕೊಂಡು ಹೋಗಲಿಲ್ಲ ಅಂದ್ರ ನನಗೆ ಯಾಕೆ ಕರಿತೀವೋ ಮೊದಲ ಕಾಮಾನಂದ ಪಂಡಿತ ಗಜಮ ಮುತ್ಯ ಅಂತ ಇನ್ನೊಂದ್ಸಲ ಬರ್ಬೇಕ ಮಗನ. ನೀನು ಹೆಂಡ್ತಿ ಓಡಿಸ್ಕೊಂಡು ನಾನು ಹೋಗಿಬಿಡ್ತೀನಿ.